ದೇವತೆಯಾದ ಸರ್ವಕ್ರಿಯ ಬ್ರಹ್ಮನಿಷ್ಠ ಪರಮ ಪೂಜ್ಯ ಸದ್ಗುರು ಸಿದ್ಧಲಿಂಗಪ್ಪಗಳ ಸರಿಕ್ಯಾಣವನ್ನು ಸದ್ಗುರುಗಳೆಲ್ಲ ಇವನ್ನ ಹೃನ್ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಜಗದ್ಗುರು ಲಜ್ಜಾನದ ಸಿದ್ಧಲಿಂಗ ಮಹಾರಾಜರ ಶ್ರೀಚರಣಕ್ಕೆ ಅನಂತ ನಮಸ್ಕಾರಗಳನ್ನು ಸಮರ್ಪಿಸಿ ಕ್ಷೇತ್ರಾದಿ ದೇವತೆಯಾದ ಮಲ್ಲಿಕಾರ್ಜುನ ಬ್ರಹ್ಮರಾಂಬೆಯ ಶ್ರೀಚರಣಕ್ಕೆ ಅನಂತ ನಮಸ್ಕಾರಗಳನ್ನು ಸಮರ್ಪಿಸಿ ಕಲಾ ಬಳಗಕ್ಕೂ ಶರಣೆಂದು ತಮ್ಮೆಲ್ಲರ ಸದ್ಬುದ್ಧಿಗೆ ಸಾಕ್ಷಿಯಾಗಿ ಬೆಳಗತಕ್ಕಂಥ ಪರಮಾತ್ಮನಿಗೆ ಕೂಡ ನಾನು ಮೆಚ್ಚಿ ಈ ಕಾರ್ಯದಲ್ಲಿ ಪ್ರವೇಶವಾಗೋಣ. ಮೊದಲಿಗೆ ಗುರುಪೂಜೆ. ಜಯ ಗುರು ಜಯ ಗುರು ಜಯ ಗುರು ಸಿದ್ಧ ಭಯ ಹರ ಭಯ ಹರ ಭಯ ಹರ ಸಿದ್ಧ ಭಾರತ ಭೂಮಿಗೆ ನೀನೇ ಪ್ರಸಿದ್ಧ ಬೇರುತಿ ಬೇಡಲು ವೇದಕ ಸಾಧ್ಯ. ಜಯ ಗುರು ಜಯ ಗುರು ಜಯ ಗುರು ಸೀತಾ ಭಯ ಹರ ಭಯ ಹರ ಭಯ ಹರ ಸೀತಾ ಭಾರತ ಭೂಮಿಗೆ ನೀನೇ ಪ್ರಸಿದ್ಧ ಕೀರುತಿ ಬೇಡಲು ವೇದಕ ಸಾಧ್ಯ. ರಾಮನವಮಿಯೋಳು ಜನಿಸಿ ಬಂದೆ ಆಮರಹಿತ ಸುಖ ಶಾಂತಿಯ ತಂದೆ ಶ್ಯಾಮನಂದಿನಿ ಪರದೊಳು ನಿಂದೆ ಮಮಕಾರವನಿ ಬೇಗನೆ ಕೊಂಡೆ. ಜಯ ಗುರು ಜಯ ಗುರು ಜಯ ಗುರು ಸೀತಾ ಭಯ ಹರ ಭಯ ಹರ ಭಯ ಹರ ಸೀತಾ ಭಾರತ ಭೂಮಿಗೆ ನೀನೇ ಪ್ರಸಿದ್ಧ ಕೀರುತಿ ಬೇಡಲು ವೇದಕ ಸಾಧ್ಯ. ಗುರುವಿನ ಶೋಧನೆಯಾಯಿತು ಮನದಲ್ಲಿ ವರದಲ್ಲಿ ತ್ಯಜಿಸಿ
ವಿಕಾರದಲ್ಲಿ ಪ್ರವೇಶವಾಗೋಣ. ಇಟ್ಟೇನು ಊಟಿಗೆ ಅರ್ಥ ಮಾಡಕತ್ತ ನಾರದ ಪರಮಾತ್ಮ ಪಾರ್ವತಿ ನಂದಿ ಭೃಂಗಿ ಮೊದಲಾದಂತ ದೇವತೆಗಳ ಸಮೂಹ ಕೈಲಾಸದಲ್ಲಿ ನಾರದರು ಕೈಲಾಸಕ್ಕೆ ಆಗಮನ. ತ್ರಿಲೋಕ ಸಂಚಾರಿ ನಾರದ ಮೂರು ಲೋಕದಲ್ಲಿ ಏನೆಲ್ಲ ವಿಚಾರಗಳಿರ್ತಾವಲ್ಲ ಎಲ್ಲ ವಿಚಾರಗಳನ್ನ ಒಯ್ದು ಪರಮಾತ್ಮನ ಮುಂದೆ ಇಡತಕ್ಕಂಥ ಕೆಲಸವೇ ನಾರದನು. ಭಗವಂತ ಕೇಳ್ತಾನೆ, ನಾರದ ಭೂಲೋಕದಲ್ಲಿ ಎಲ್ಲವೂ ಒಳ್ಳೆಯದಿದೆ ಎನ್ನುವಂತ ಭಗವಂತ ಕೇಳಿದ. ನಾರದ ಹೇಳ್ತಾನೆ, ಹೇ ಪರಮಾತ್ಮ, ಭೂಲೋಕದಲ್ಲಿ ಅಧರ್ಮ ಹೆಚ್ಚಾಗ್ತಿದೆ, ಅನ್ಯಾಯ ಅತ್ಯಾಚಾರ ಅನ್ನುವುದು ತಾಂಡವಾಡ್ತಿದೆ. ಅದನ್ನೆಲ್ಲವನ್ನ ನಿಗ್ರಹಿಸಬೇಕಾಗಿತ್ತು ಅಂದ್ರೆ ಅವಶರಣೈ ಅವಶ್ಯವಾಗಿ ಭೂಲೋಕಕ್ಕೆ ಅವತಾರವನ್ನು ತಾಳಬೇಕಾಗಿದೆ. ಭಗವಂತ, ನೀನು ಅವತಾರವನ್ನು ತಾಳಬೇಕು ಅಂತ ನಾರದ ಹೇಳಿದ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಧರ್ಮದ ಸ್ಥಾಪನೆಗಾಗಿ ಭಗವಂತ ಯುಗ ಯುಗಗಳಲ್ಲಿ ಅವತಾರವನ್ನ ತಾಳ್ತಾನೆ. ಹಾಗೆ ಅವತಾರವನ್ನ ತಾಳಬೇಕು ಅಂತ ನಾರದರು ಹೇಳಿದಾಗೆ ಪರಮಾತ್ಮ ಪಾರ್ವತಿ ಕಡೆ ಸ್ವಲ್ಪ ತಿರುಗಿ ನೋಡುವಂತವನಾಗ. ಎಲ್ಲ ಅವತಾರಗಳು ನನ್ನುವೇ ಭೂಲೋಕದಲ್ಲಿ ಸ್ತ್ರೀಕುಲ ಉದ್ಧಾರಾರ್ಥವಾಗಿ ನೀನು ಅವತಾರವನ್ನ ತಾಳಬೇಕು ಪಾರ್ವತಿ. ಭೂಲೋಕಕ್ಕೆ ನಿನ್ನ ಅವಶ್ಯಕತೆನೂ ಬಹಳ ಅದ. ಪುರುಷ ಪ್ರಧಾನವಾಗಿರ್ತಕ್ಕಂಥ ಈ ಕಾಲದಲ್ಲಿ ಹೆಣ್ಮಕ್ಕಳಿಗೆ ಜ್ಞಾನ ಉಪದೇಶ ತತ್ವ ತಿಳಿಸಿಗೋಸ್ಕರವಾಗಿ ನೀನು ಅವತಾರವನ್ನ ತಾಳಬೇಕು ಅಂತ ಭಗವಂತ ಪಾರ್ವತಿಗೆ ಅಪ್ಪಣೆಯನ್ನು ಕೊಡುವಂತವನಾದ. ಪಾರ್ವತಿ ಎದ್ದು ನಿಂತ ನಮಸ್ಕಾರ ಮಾಡಿ, ಹೇ ಪರಮಾತ್ಮ, ನಿನ್ನ ಅಪ್ಪಣೆಯನ್ನು ನಾನು ಎಂದೂ ಮೀರೋದಿಲ್ಲ. ನಾನು ಅವತಾರವನ್ನು ತಾಳ್ತೀನಿ, ಪರಂತು ನೀನು ಬರಬೇಕು ಭೂಮಿಗೆ ಅಂತ ಪಾರ್ವತಿ ಹೇಳಿದ ಭಗವಂತನಿಗೆ. ನಾನು ಯಾವ ರೂಪದಲ್ಲಿ ಬರ್ತೀನಂತ ಯಾರಿಗೂ ಗುರುತಾಗೋದಿಲ್ಲ. ನಾನು ಭೂಮಿಗೆ ಅವತಾರವನ್ನು ತಾಳ್ತೀನಿ, ಪರಂತು ನೀನು ಅವತಾರವನ್ನು ತಾಳುವಂತ ಭಗವಂತ ಪಾರ್ವತಿಗೆ ಅಪ್ಪಣೆಯನ್ನ ಕೊಡುವಂತವನಾದ. ಭಗವಂತ ಅಪ್ಪಣೆಯನ್ನ ಕೊಟ್ಟ. ಪಾರ್ವತಿ ಅವತಾರವನ್ನ ತಾಳಬೇಕು ಅಂತ ಸಂಕಲ್ಪವನ್ನ ಮಾಡಿದ್ದು. ಪರಂತು ಅವತಾರ ಬರಬೇಕಾಗಿತ್ತು ಅಂದ್ರೆ ದಂಪತಿಗಳು ಒಳ್ಳೆ ವ್ಯಕ್ತಿಗಳಾಗಿರಬೇಕು, ಸಧರ್ಮವುಳ್ಳವರಾಗಿರಬೇಕು, ಪತಿವ್ರತ ಧರ್ಮವಂತರಾಗಿರಬೇಕು, ಧರ್ಮ ನೀತಿ ನ್ಯಾಯಯುತರಾಗಿರ್ತಕ್ಕಂಥ ಪ್ರಪಂಚ ಮಾಡ್ತಿರ್ಬೇಕು, ಅವರು ಜ್ಞಾನಿಗಳೇ ಆಗಿರಬೇಕು, ಸದಾಚಾರ ಸಂಪನ್ನರಾಗಿರಬೇಕು. ಅಂತವರ ಗರ್ಭದಲ್ಲಿ ಅವತಾರವನ್ನ ಮಹಾತ್ಮರು ತಾಳುವಂತವರಾಗ್ತಾರೆ. ಆದ್ರೆ ನಮ್ಮ ಭಾರತ ದೇಶ ಪವಿತ್ರವಾಗಿರ್ತಕ್ಕಂಥ ದೇಶ. ನಮ್ಮ ದೇಶವನ್ನ ಕಂಡಾಗ ಚಿಕಾಗೋ ಗ್ರಾಮಕ್ಕೆ ಸ್ವಾಮಿ ವಿವೇಕಾನಂದರು ಹೋದ್ರಂತೆ. ಅಲ್ಲಿ ಕೆಲವೊಂದು ದಿನ ಇದ್ದು ತಿರುಗಿ ಭಾರತ ದೇಶಕ್ಕೆ ಬರುವಂತ ಪ್ರಸಂಗದಲ್ಲಿ ಒಬ್ಬ ಪತ್ರಕರ್ತ ಕೇಳಿದಂತೆ, ಅಲ್ಲ, ನಿಮ್ಮ ಭಾರತ ದೇಶ ದರಿದ್ರವಾಗಿರ್ತಕ್ಕಂಥ ದೇಶ, ಬಡತನ ದೇಶ, ನಮ್ಮ ದೇಶ ಶ್ರೀಮಂತ ದೇಶ. ನನ್ನ ದೇಶದಲ್ಲಿ ಇದ್ದು ತಿರುಗಿ ನೀವು ಭಾರತ ದೇಶಕ್ಕೆ ಹೋಗ್ತಿರಲ್ಲ, ನಿಮ್ಮ ದೇಶವನ್ನ ನೀವು ಹೀಯಾಳಿಸ್ತಿರ್ಬೇಕು, ಬೈತಿರ್ಬೇಕು.
ಬೇಕು ಅಂತ ಒಬ್ಬ ಪತ್ರಕರ್ತ ಕೇಳಿದ. ಸ್ವಾಮಿ ವಿವೇಕಾನಂದರು ಹೇಳಿದಂತೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ರಾಮ ಈ ಮಾತನ್ನು ಹೇಳುವಂತವನಾದ. ರಾಮ ಸೀತೆಗೋಸ್ಕರ ಲಂಕಾಕ್ಕೆ ಹೋದ. ಸೇತುವೆ ನಿರ್ಮಾಣ ಆಯಿತು, ವಾನರ ಸಮೇತವಾಗಿ ಲಂಕೆಗೆ ಹೋದ. ಅಲ್ಲಿ ಯುದ್ಧ ಆಯಿತು. ರಾವಣ ಸಾಯುವಂತವನಾದ. ವಿಭೂಷಣ ರಾಮನ ಪರಮ ಭಕ್ತ. ರಾವಣ ಸತ್ತ ಮೇಲೆ ಲಂಕೆಯೊಳಗೆ ರಾಜ್ಯ ಬೇಕಲ್ಲ. ವಿಭೂಷಣ ಕಾಲು ಹಿಡಿತಾನೆ ರಾಮಂದು, ಮಹಾಪ್ರಭು ಈ ರಾಜ್ಯವನ್ನ ನೀನೇ ಆಳಬೇಕು ಅಂತ ಕೇಳ್ಕೊಂಡ. ಅಣ್ಣ ಸತ್ತ ಮೇಲೆ ಇದು ಲಂಕೆ ಅನಾಥ ಆಯಿತು. ಈ ಲಂಕಾಪತಿ ನೀನೇ ಆಗಬೇಕು, ನೀನೇ ಈ ಅಧಿಕಾರವನ್ನು ಸ್ವೀಕಾರ ಮಾಡ್ಕೋಬೇಕು ಅಂತ ವಿಭೂಷಣ ರಾಮನಿಗೆ ಬೇಡಿಕೊಂಡ. ರಾಮ ಹೇಳ್ತಾನೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಷ್. ನನ್ನ ಜನ್ಮಭೂಮಿ ಅಯೋಧ್ಯ, ನನ್ನ ಜನ್ಮಭೂಮಿ ಭಾರತ. ಆ ಭಾರತ ದೇಶ ಸ್ವರ್ಗಕ್ಕಿಂತಲೂ ಶ್ರೇಷ್ಠ. ನನಗೆ ಜನ್ಮ ಕೊಟ್ಟಂತ ಆ ಭೂಮಿ ಸ್ವರ್ಗಕ್ಕಿಂತಲೂ ಶ್ರೇಷ್ಠವಾಗಿರುವಂತ ಅದೇ ಈ ಅಯೋಧ್ಯ ಅಥವಾ ಈ ರಾವಣನ ರಾಜ್ಯ ಲಂಕಾ ನನಗೆ ಬೇಕಾಗಿಲ್ಲ. ನನಗೆ ಜನ್ಮ ಕೊಟ್ಟಂತ ದೇಶವೇ ನನಗೆ ಬೇಕು ಅಂತ ರಾಮ ಎಲ್ಲವನ್ನ ಬಿಟ್ಟು ಭಾರತ ದೇಶಕ್ಕೆ ಅಯೋಧ್ಯಕ್ಕೆ ಬರುವಂತವನಾದ. ಪವಿತ್ರವಾಗಿರ್ತಕ್ಕಂಥ ದೇಶ. ಸ್ವಾಮಿ ವಿವೇಕಾನಂದರು ಹೇಳ್ತಾರ ಆ ಪತ್ರಕರ್ತನಿಗೆ, ನೋಡಪ್ಪ, ನಿನ್ನ ದೇಶದಲ್ಲಿ ಸಂಪತ್ತು ಇರಬಹುದು, ನಿನ್ನ ದೇಶದಲ್ಲಿ ಸಮೃದ್ಧಿ ಇರಬಹುದು, ನಿನ್ನ ದೇಶದಲ್ಲಿ ಸೌಕರ್ಯಗಳಿರಬಹುದು, ಪರಂತು ಎಲ್ಲಕ್ಕಿಂತ ಹೆಚ್ಚಾದದ್ದು ನನ್ನ ದೇಶದಲ್ಲಿ ಏನದ ಅಂತಂದ್ರೆ, ನನ್ನ ದೇಶದಲ್ಲಿ ಭಕ್ತಿ ಅದ. ದೇವರನ್ನ ನಂಬುವಂತ ಭಕ್ತಿ ಅದ, ದೇವರನ್ನ ಪೂಜಿಸುವಂತ ಭಕ್ತಿ ಅದ, ದೇವರ ಮೇಲೆ ಸದಾ ಶ್ರದ್ಧಾ ಇಡತಕ್ಕಂತ ಭಕ್ತಿ ನನ್ನ ದೇಶದ ಜನರಲ್ಲಿ ಅದ. ನಿನ್ನ ದೇಶಕ್ಕಿಂತಲೂ ನನ್ನ ದೇಶ ಶ್ರೇಷ್ಠದಪ್ಪ. ಇಲ್ಲಿ ಪರ್ಯಂತರವಾಗಿ ನಾನು ಅಷ್ಟೇ ಪ್ರೀತಿಯನ್ನ ಮಾಡ್ತಿದ್ದೆ ನನ್ನ ದೇಶ. ಇಂತಿಂದ ಹಿಡ್ಕೊಂಡು ನನ್ನ ದೇಶವನ್ನ ಪೂಜಾ ಮಾಡ್ತೀನಿ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ರಂತೆ. ಭಾರತ ದೇಶ ಪವಿತ್ರವಾಗಿರ್ತಕ್ಕಂಥ ದೇಶ. ಒಂದ್ಸಲ ಅಲೆಕ್ಸಾಂಡರ್ ಎಲ್ಲಾ ದೇಶದ ಮೇಲೆ ಯುದ್ಧ ಮಾಡ್ತಾ 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 ನಮ್ಮ ಭಾರತ ದೇಶದ ಮೇಲೆ ದಂಡೆತ್ತಿ ಬಂದ. ಬರೋಕ್ಕಿಂತ ಪೂರ್ವದಲ್ಲಿ ತನ್ನ ಗುರುಗಳಾಗಿರ್ತಕ್ಕಂಥ ಸಾಕ್ರಟೇಸನಿಗೆ ಹೋಗಿ ನಮಸ್ಕಾರ ಮಾಡಿದಂತ. ಭಾರತ ದೇಶಕ್ಕೆ ಹೊಂಟಿನಿ, ನಿನಗೆ ಬರೋ ಮುಂದೆ ಏನು ತಗೊಂಡು ಬರ್ರಿ ಅಂತ ಗುರುಗಳನ್ನ ಕೇಳಿದಂತ ಅಲೆಕ್ಸಾಂಡರ್. ಗುರುಗಳು ಹೇಳಿದ್ರು, ನೋಡಪ್ಪ, ನನಗೇನ ರತ್ನ ಬೇಡ, ಮುತ್ತು ಬೇಡ, ವಜ್ರಗಳ ಬೇಡ, ಕೇವಲ 3 ವಸ್ತು ತಗೊಂಡು ಬಾ ಅಂದ್ರಂತೇಳಿ. ಅವು ಯಾವ? ಭಾರತ ದೇಶದಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ವಸ್ತು ಅಂದ್ರೆ ಭಗವದ್ಗೀತಾ. ಕೃಷ್ಣ ಪರಮಾತ್ಮ ಹೇಳಿದಂತ ವಾಕ್ಯ, ಅರ್ಜುನ ಕೇಳಿದಂತ ವಾಕ್ಯ, ವೇದವ್ಯಾಸರು ರಚನೆ ಮಾಡಿರ್ತಕ್ಕಂಥ ಗ್ರಂಥ, ಪವಿತ್ರವಾಗಿರ್ತಕ್ಕಂಥ ಗ್ರಂಥ ಭಗವದ್ಗೀತೆ ಅದಪ್ಪ. ಆ ಭಗವದ್ಗೀತೆ ಅನ್ನುವಂಥ ಗ್ರಂಥ ತಗೊಳ್ಳುವ. ಇನ್ನೊಂದು ಯಾವುದು? ಕೃಷ್ಣನ ಕೈಯಲ್ಲಿ ಕೊಡಲು, ಅದನ್ನು ಒಂದು ತಗೊಳ್ಳುವ ಅಂದ್ರು. ಆಮೇಲೆ ಇನ್ನೊಂದೇನು ಅಂತ ಕೇಳಿದ. ಅವಾಗ ಗುರುಗಳು ಹೇಳ್ತಾರೆ, ಸಾಕ್ರಟೇಸರ್ ಅಲೆಕ್ಸಾಂಡರನಿಗೆ, ಭಾರತ ದೇಶದಲ್ಲಿ ಸಾಧುಗಳು ಬಹಳ, ಸನ್ಯಾಸಿಗಳು ಬಹಳ, ಅದರಲ್ಲಿ ಒಬ್ಬ ಸನ್ಯಾಸಿಯನ್ನು ಕರ್ಕೊಂಡು ಬಾರಪ್ಪ, 3 ವಸ್ತು ತಗೊಂಡು ಬಾ, ಬೇರೆ ಯಾವುದೂ ಬೇಡ ಅಂತ ಗುರುಗಳು ಹೇಳಿದ್ರು. ಅಲೆಕ್ಸಾಂಡರ್ ಭಾರತ ದೇಶದ ಮೇಲೆ ದಂಡೆತ್ತಿ ಬಂದ, ಎಲ್ಲವನ್ನ ಗೆದ್ದ. ನಮ್ಮ ದೇಶವನ್ನ ಬಹಳ ಜನ ದಾಳಿ ಮಾಡಿದ್ದಾರೆ. ನಮ್ಮ ದೇಶದ ಮೇಲೆ ಗಜನಿ ಮೊಹಮ್ಮದ್ ಆಗಲಿ, ಔರಂಗಾಬಾದ್ ಆಗಲಿ, ಅಥವಾ ಅಲೆಕ್ಸಾಂಡರ್ ಆಗಲಿ, ಸಿಕಂದರ್ ಆಗಲಿ,
ಬಹಳ ಜನ ನಮ್ಮ ದೇಶದ ಮೇಲೆ ದಂಡೆತ್ತಿ ಎಲ್ಲವನ್ನ ದೋಚ್ಕೊಂಡು ಹೋಗುವಂತವರಾಗಿದ್ದಾರೆ. ನಾಡು ನಿಜವಿದು ದೇವ ಮಂದ ಜನರೇ ದೇವರು. ಗಾಂಧಿ ನೆಹರು ತಿಲಕ ಬೋಸರು ಚಿತ್ತರಂಜನ ದಾಸರು. ಗಾಂಧಿ ನೆಹರು ತಿಲಕ ಬೋಸರು ಚಿತ್ತರಂಜನ ದಾಸರು. ನಾಡಿಗಾಗಿಯ ರಕ್ತ ಸುರಿಸಿದ ನಾಡಿಗಾಗಿಯ ರಕ್ತ ಸುರಿಸಿದ ಭಗತ್ ಸಿಂಗ್ ಮೈಲಾರರು. ಭಗತ್ ಸಿಂಗ್ ಮೈಲಾರರು. ನಾಡು ನಿಜವಿದು ದೇವ ಮಂದಿರ ನಾಡ ಜನರೇ ದೇವರು. ನಾಡ ಜನರೇ ದೇವರು. ದೀನಹೃದಯದಲ್ಲಿ ದೇವ ತುಂಬುವ ಎಂಬ ನಂಬುಗೆ ಇಟ್ಟರು. ದೀನಹೃದಯದಲ್ಲಿ ದೇವ ತುಂಬುವ ಎಂಬ ನಂಬುಗೆ ಇಟ್ಟರು. ದೀನ ಜನಮನ ದೇವ ತಣಿಯಲು ದೀನ ಜನಮನ ದೇವ ತಣಿಯಲು ದೇಶ ಸೇವಕರಾದರು. ದೇಶ ಸೇವಕರಾದರು. ನಾಡು ನಿಜವಿದು ದೇವ ಮಂದಿರ ನಾಡ ಜನರೇ ದೇವರು. ನಾಡ ಜನರೇ ದೇವರು. ಪರರು ನಡೆಸಿದ ಕ್ರೂರ ಆಳಿಕೆ ಕಂಡು ಮನದಲ್ಲಿ ನೊಂದರು. ಪರರು ನಡೆಸಿದ ಕ್ರೂರ ಆಳಿಕೆ ಕಂಡು ಮನದಲ್ಲಿ ನೊಂದರು. ತಮ್ಮ ತನ ಮನದನಗಳೆಲ್ಲವೂ ತಮ್ಮ ತನು ಮನದನಗಳೆಲ್ಲವೂ ದೇಶಭಕ್ತಿಗೆ ಸವಿದರು. ದೇಶಭಕ್ತಿಗೆ ಸವಿದರು. ನಾಡು ನಿಜವಿದು ದೇವ ಮಂದಿರ ನಾಡ ಜನರೇ ದೇವರು. ನಾಡ ಜನರೇ ದೇವರು. ನಾಡು ನಿಜವಿದು ದೇವ ಮಂದಿರ ನಾಡ ಜನರೇ ದೇವರು. 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 ಈ ಭಾರತ ದೇಶ ಭಾರತಾಂಬೆ ಅಂತ ಕರೆಯುವಂತವರಾದ ತಾಯಿ ಅಂತ ನಾವೆಲ್ಲ ಈ ದೇಶವನ್ನ ಪೂಜಿಸತಕ್ಕಂತ ಈ ನಮ್ಮ ಭಾರತ ದೇಶ. ಅಲೆಕ್ಸಾಂಡರ್ ಬಂದು ಯುದ್ಧವನ್ನ ಮಾಡಿದ, ಎಲ್ಲವನ್ನ ಗೆದ್ದ. ಹೋಗುವ ಮುಂದ ಗುರುಗಳು ಹೇಳಿದ ವಸ್ತುಗಳನ್ನ ಭಗವದ್ಗೀತೆ ದುಡ್ಡು ಕೊಟ್ಟ ಭಗವದ್ಗೀತೆ ಸಿಕ್ತು. ದುಡ್ಡನ್ನ ಕೊಟ್ಟ ಕೊಳಲು ಸಿಕ್ತು. ಎರಡನ್ನ ತಗೊಂಡ. ಇನ್ನೂ ಒಂದು ವಸ್ತು ಯಾವುದು? ಸನ್ಯಾಸಿಗಳು. ಒಬ್ಬ ಸಾಧುವನ್ನ ಕರ್ಕೊಂಡು ಬಾ ಅಂತ ಹೇಳಿದ್ರು. ಆ ಸಾಧುವನ್ನ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದ. ಶೈನ ಹೊಂಟದೆ. ರಥದಲ್ಲಿ ರಾಜ ಕುಂತಿದ್ದಾನೆ. ಮಂತ್ರಿ ರಥವನ್ನ ಹಿಂಬಾಲಕನಾಗಿದ್ದಾನೆ. ಹೋಗ್ತಾ ಹೋಗ್ತಾ ಮಾರ್ಗ ಮಧ್ಯದಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ನದಿಯ ದಡದಲ್ಲಿ ಒಬ್ಬ ಸನ್ಯಾಸಿ ಮಲ್ಕೊಂಡಿದ್ದ. ಆತ ಹೆಂಗೆ ಮಲ್ಕೊಂಡಿದ್ದ ಅಂತ ಕೇಳಿದ್ರೆ ಮೈ ಮೇಲೆ ಒಂದು ತುಂಡು ಬಟ್ಟೆ ಇಲ್ಲ, ಕೇವಲ ಕೌಪಿನ ಅದನ್ನಷ್ಟೇ ಹಾಕೊಂಡು ಉಷ್ಕಿನ ಮೇಲೆ ಆರಾಮ ಮಲ್ಕೊಂಡಿದ್ದ. ಸೂರ್ಯ ತಾನ ಅದೇ ಉದಯ ಆಗ್ತಿದ್ದ. ಸೂರ್ಯನ ಕಿರಣಗಳು ಅವನ ಮೈ ತುಂಬ ಆವರಿಸಿಕೊಂಡಿದ್ದು. ಅಷ್ಟು ಸ್ವಚ್ಛಂದವಾಗಿ ಸನ್ಯಾಸಿ ಉಷ್ಕಿನ ಮೇಲೆ ಮಲ್ಕೊಂಡಿದ್ದ. ಅಲೆಕ್ಸಾಂಡರ್ ನೋಡಿದ,
ಆ ಸಾಧುವನ್ನ ನೋಡಿದ. ಮಂತ್ರಿ ಹೇಳ್ತಾನೆ, ಮಂತ್ರಿ ಹೋಗು, ಅಲ್ಲೊಬ್ಬ ಸಾಧು ಮಲ್ಕೊಂಡಾನಲ್ಲ ಅವನು ಕರ್ಕೊಂಡವ, ನಮ್ಮ ದೇಶಕ್ಕೆ ಕರ್ಕೊಂಡು ಹೋಗೋಣ ಅಂದ ಅಲೆಕ್ಸಾಂಡರ. ಆಯ್ತು ಅಂತ ಹೇಳಿ ಮಂತ್ರಿ ರಥದಿಂದ ಕೆಳಗಡೆ ಸನ್ಯಾಸಿ ಮಲ್ಕೊಂಡಿದ್ದಲ್ಲ, ಸಾಧು ಮಲ್ಕೊಂಡಿದ್ದಲ್ಲ, ಆ ಸಾಧುವಿನ ಹತ್ತಿರ ಬರ್ತಾನೆ. ಸಾಧುವಿನ ಹತ್ತಿರ ಬಂದು ಕೈ ಮುಗಿದು ಕೇಳ್ತಾನೆ, ಮಹಾತ್ಮರೇ, ತಮ್ಮಣ್ಣ ನಮ್ಮ ರಾಜ ಅಲೆಕ್ಸಾಂಡರ ಈ ದೇಶದ ಮೇಲೆ ದಂಡೆತ್ತಿ ಬಂದಿದ್ದ, ನಿಮ್ಮ ದೇಶವನ್ನೆಲ್ಲವನ್ನ ಗೆದ್ದಿದ್ದಾನೆ, ನಿನ್ನನ್ನ ಕರ್ಕೊಂಡು ಹೋಗ್ಬೇಕು ಅಂತಿದ್ದಾನೆ, ರಾಜ ಕರೀತಿದ್ದಾರೆ ಬಾ ಅಂತ ಕರೆದ. ರಾಜ ಕರಿತಾನೆ ಬಾ ಅಂದ್ರೆ ನಾವು ಕೇಳಿವಲ್ರಿ, ಯಪ್ಪ ನಾವು ಕರಿತಾನ ರಾಜ ಅಂದ್ರೆ ಚಿಕ್ಕಾಪಟ್ಟಿ ಓಡ್ತೀವಿ ನಾವು, ಕೆಳಗೆ ನೆಲಾನ ಕಾಣಿಸಂಗಿಲ್ಲ, ಕಿತ್ತ ಕಿನಾರ ಓಡತ್ತಿ. ಸಾಧು ಎದ್ದು ಸಹಿತ ಕೂಡ್ಲಿಲ್ಲ, ಮಲ್ಕೊಂಡಲ್ಲೇ ಮಲ್ಕೊಂಡಿದ್ದ. ಯಾರು ಕರೀತಾರೋ ಅಂತ ಕೇಳಿದ ಸಾಧು. ಮಂತ್ರಿ ಹೇಳ್ತಾನೆ, ಮಹಾಪ್ರಭು, ದೇಶಕ್ಕೆ ಒಡೆಯ, ಜಗತ್ತಿಗೆ ಒಡೆಯ ಅಲೆಕ್ಸಾಂಡರ್ ರಾಜ ಕರೀತಾ ಇದ್ದಾನೆ ತನ್ನನ್ನು ಬಾ ಅಂತ ಕರೆದ. ಅವಾಗ ಸಾಧು ಹೇಳ್ತಾನೆ, ನನ್ನ ಕೆಲಸ ಅಂತೂ ನಿನ್ನ ರಾಜನ ಹತ್ತಿರ ಏನೂ ಇಲ್ಲ, ನನಗೇನಾರ ಬೇಕಾದ್ರೆ ನಿನ್ನ ರಾಜನ ಹತ್ತಿರ ಬರ್ಬೇಕಲ್ಲ, ನನಗೇನು ಬೇಕಾಗಿ ಇಲ್ಲ, ನನ್ನ ಕೆಲಸ ನಿನ್ನ ರಾಜನ ಹತ್ತಿರ ಏನು ಇಲ್ಲವೇ ಇಲ್ಲ, ನಿನ್ನ ರಾಜನ ಅವಶ್ಯಕತೆ ನನಗೆ ಬೇಕಾಗಿ ಇಲ್ಲ. ರಾಜ ಕರೀತಾನಂದ್ರೆ ಅವನಿಗೆ ಏನಾರ ಅವಶ್ಯಕತೆ ಇರಬೇಕು, ಅವಶ್ಯಕತೆ ಇದ್ದವನೇ ಬರ್ಲಿ, ನಾ ಬರೋದಿಲ್ಲ ಅಂದ ಸನ್ಯಾಸಿ. ಮಂತ್ರಿ ಅಂತಾನೆ, ಮೇಮ್ಯಾಗ ಒಂದ್ಕೊಂಡು ಬಟ್ಟೆ ಇಲ್ಲ, ಸೊಕ್ಕಿಗೇನು ಕಡಿಮೆ ಇಲ್ಲ ಅಂದವ. ಒಂದೊಂದು ಅರಿವಿಲ್ಲ, ಮಕ್ಕಳಕ್ಕೆ ಜಾಗ ಮುಷ್ಕಿನ ಮೇಲೆ ಮಕ್ಕೊಂದಾನೆ, ಒಂದ್ ಮೈ ಮೇಲೆ ಒಂದೊಂದು ಅರಿವಿಲ್ಲ, ಇರಾಕ್ ಕಂಬದೊಂದು ಮಠ ಇಲ್ಲ, ಏನೂ ಇಲ್ಲ, ಎಷ್ಟು ಸೊಕ್ಕಿರ್ಬೇಕು ಹಿಂಗ್ ಸಾಧುಗ ಅಂದ. ಅವನು ತಿರುಗಿ ರಾಜನ ಹತ್ತಿರ ಹೋದ. ರಾಜನ ಹತ್ತಿರ ಹೋಗಿ ಹೇಳ್ತಾರೆ, ಮಹಾಪ್ರಭು, ಸಾಧು ಬರ್ಲಿಲ್ಲ, ನಿಮಗೇ ಬಾ ಅಂತ ಕರೀತಾ ಇದ್ದಾನೆ. ಗುರುಗಳು ಹೇಳಿದ್ರಲ್ಲ, ಸಾಧುನ ಕರ್ಕೊಂಡು ಬಾ, ಹಂಗಾರೆ ಮಾಡಿ ಕರ್ಕೊಂಡು ಹೋಗಬೇಕಲ್ಲ. ಅಲೆಕ್ಸಾಂಡರ್ ರಥದಿಂದ ಕೆಳಗಿಳಿದು ಬಂದು ಕೈ ಮುಕ್ಕೊಂಡು ನಿಂತುಕೊಂಡ. ರಾಜ ಹಂಗಂದಿಲ್ಲ, ಕೈ ಮುಕ್ಕೊಂಡು ನಿಂತುಕೊಂಡ. ನೀವು ಮಕ್ಕೊಂಡಾಗ ಎದ್ದು ಸಹಿತ ಕೂಡಿದ್ದಿಲ್ಲ. ರಾಜ ಕೇಳ್ತಾರೆ, ಮಹಾಸ್ವಾಮಿಗಳೇ, ಪೂಜ್ಯರೇ, ತಮ್ಮಣ್ಣ ನಮ್ಮ ದೇಶಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ನಾನು ಬಂದೀನಿ, ನಿಮಗೆ ಭಿನ್ನಹ ಮಾಡ್ಕೋತೀನಿ, ನಾ ಕರ್ಕೊಂಡು ಹೋಗ್ತೀನಿ, ತಾವು ಬರಬೇಕು ಅಂದ ಅಲೆಕ್ಸಾಂಡರ. ಅವಾಗ ರಾಜ ನನ್ನ ಸಾಧು ಕೇಳ್ತಾನೆ, ಯಾಕೆ ಬರ್ಬೇಕು ಅಂದವ. ನನ್ನ ದೇಶ ನನಗೆ ಕಡಿಮೆ, ನಾ ಯಾಕೆ ಬರ್ಲಿ ಅಂದ. ಏನಿಲ್ಲ, ಈಗ ನಿನ್ನ ಮೇಲೆ ಒಂದು ಅರಿವಿಲ್ಲ, ಇರಾಕ ಜಾಗ ಇಲ್ಲ, ನನ್ನ ದೇಶಕ್ಕೆ ನಿನ್ನನ್ನ ಕರ್ಕೊಂಡು ಹೋಗಿ ಸುಂದರವಾದ ಮಠ ಕಟ್ಟಿಕೊಡ್ತೀನಿ, ಆಳು ಕಾಳುಗಳ ಕೈ ಒಳಗೆ ನಿನಗಿಡ್ತೀನಿ, ಅಷ್ಟೇ ಯಾಕೆ ಮೃಷ್ಟಾನ ಭೋಜನ ಯಾವುದು ಬೇಕು ಅದನ್ನೆಲ್ಲವನ್ನು ನಿನಗೆ ಕೈಯೊಳಗೆ ಹಿಡಿಯುವ ಹಾಗೆ ಮಾಡ್ತೀನಿ, ಎಲ್ಲಾ ವ್ಯವಸ್ಥೆ ನಿನಗೆ ಮಾಡಿಕೊಡುತ್ತೀನಿ, ಬಾ ಅಂತ ಕರೆದ. ಅವಾಗ ಸಾಧು ಹೇಳ್ತಾನೆ, ಅದು ಎಲ್ಲ ಎದಕ್ಕ ಅಂತ ಕೇಳಿದ. ಹೌದಲ್ಲ, ಮಣಿ ಕಟ್ಟಿವಿ ಎದಕ್ಕ? ಸುಖದಿಂದ ಇರಾಕ. ಹೊಟ್ಟೆ ತುಂಬಾ ಮೃಷ್ಟಾನ ಭೋಜನ ಮಾಡಿವಿ ಎದಕ್ಕ? ಸುಖ ಆಗ್ತೈತಿ ಅಂತ ಹೇಳಿ. ಹೌದು, ಏನಾರ ಉಣೋದ್ರಿಂದ ಮನಸ್ಸಿಗೆ ತೃಪ್ತಿ, ಮನಸ್ಸಿಗೆ ನೆಮ್ಮದಿ, ಹೊಟ್ಟೆ ತುಂಬಿತ್ತು ಅಂದ್ರೆ ಆರಾಮ ಅನಿಸ್ತವೆ. ಆರಾಮ ಸುಖಕ್ಕಾಗಿತ್ತಾನೆ ಇದನ್ನೆಲ್ಲ ಮಾಡೋ ರಾಜನನ್ನು ಸಾಧು ಕೇಳ್ತಾನೆ, ಇದನ್ನೆಲ್ಲ ನಾನು ಕೊಡ್ತಾನಂತೀಯಲ್ಲ, ಇದನ್ನೆಲ್ಲ ನೀ ಮಾಡ್ತಾನಂತೀವಿ ಯಾತಕ್ಕೋಸ್ಕರ? ಸುಖಕ್ಕೋಸ್ಕರ. ಹೌದು ತಾನೆ? ಅಲ್ಲ, ನೀನ್ಯಾಕೆ ಇಲ್ಲಿ ಬಂದಿ ಅಂತ ಕೇಳಿದ. ಯಾರು? ಸಾಧು ಮಲ್ಕೊಂಡಲೆ, ನೀನ್ಯಾಕೆ ಇಲ್ಲಿ ಬಂದಿ ಅಂದ. ಏನಿಲ್ಲ, ಭಾರತ ದೇಶವನ್ನ ಗೆದ್ಯಾಕ ಬಂದೀನಿ ಅಂದ. ಮುಂದೇನು ಮಾಡ್ತೀಯ ಅಂತ ಕೇಳಿದ. ಏನಿಲ್ಲ, ದೇಶವನ್ನ ಗೆದ್ದೆ, ಮುತ್ತು ರತ್ನ ವಜ್ರ ವೈಡೂರ ಎಲ್ಲವನ್ನ ಹೊತ್ತುಕೊಂಡು ಹೊಂಟೆ ಅಂದ. ಇದೆಲ್ಲ ತಗೊಂಡು ಹೋಗಿ ಏನ್ ಮಾಡ್ತೀಯ ಅಂತ ಕೇಳ್ತಾನೆ ಸಾಧು. ಗೆದ್ದು ಇದೆಲ್ಲ ತಗೊಂಡು ಹೊಂಟಿಯಲ್ಲ, ಎದಕ್ಕೆ ತಗೊಂಡು ಹೋಗಿ ಏನ್ ಮಾಡ್ತೀಯ ಅಂತ ಕೇಳಿದ. ಅವಾಗ ಅಲೆಕ್ಸಾಂಡರ್ ಹೇಳ್ತಾನೆ, ಸಾಧುಗಳೇ, ಇದನ್ನೆಲ್ಲ ತಗೊಂಡು ಹೋಗಿ ಸುಖದಿಂದ ಇರ್ತೀನಿ, ಆರಾಮ ಇರ್ತೀನಿ ಅಂದ. ಅವಾಗ ಸಾಧು ಮಲ್ಕೊಂಡಲ್ಲಿ ಹೇಳ್ತಾನೆ, ಎಂತ ಹುಚ್ಚಿದ್ದೀಯೋ, ಎಷ್ಟೋ ಜನ ಹೆಣ್ಮಕ್ಕಳು ವಿಧವೆಯರನ್ನಾಗಿ ಮಾಡಿ
ರಕ್ತದ ಮಡುವಿನಲ್ಲಿ ಎಷ್ಟೋ ಹೆಣಗಳ ರಾಶಿ ರಾಶಿ ಮಲಗಿಸಿ ನಿನ್ನಪ್ಪನ ಸುಖಕ್ಕಾಗಿ ನಿನ್ನಪ್ಪನ ನೆಮ್ಮದಿಗಾಗಿ ಇಷ್ಟು ಜನರಿಗೆಲ್ಲ ಕಷ್ಟ ಕೊಟ್ಟು ದುಃಖ ಕೊಟ್ಟು ಸುಖದಿಂದ ಇರ್ತಾನಂತೆಲ್ಲ ಹುಚ್ಚ. ನಿನಗೆ ನಿಜವಾಗಿ ಸುಖ ಬೇಕಾಗಿತ್ತು ಅಂದ್ರೆ, ಶಾಂತಿ ನೆಮ್ಮದಿ ಬೇಕಾಗಿತ್ತು ಅಂದ್ರೆ ಇದು ಆಡಂಬರ ಅವಶ್ಯಕತೆ ಇಲ್ಲ. ನನ್ನಂಗ ಬಟ್ಟೆ ಕಣ್ಣು ಮುಸ್ಕಿನ ಮೇಲೆ ಆರಾಮ ನಿನ್ನಂತ ಸುಖವಂತರು ಯಾರಿರ್ತಾರೋ ಅಂತ ಹೇಳ್ತಾನೆ. ಯಾರು? ಅಲೆಕ್ಸಾಂಡರ್ ಸಾಧು. ಸುಖದಿಂದ ಇರಬೇಕಾದ್ರೆ ಐಶ್ವರ್ಯ ಅವಶ್ಯಕತೆ ಇಲ್ಲ, ಅಂತಸ್ತು ಅವಶ್ಯಕತೆ ಇಲ್ಲ, ಪದವಿ ಪಟ್ಟಗಳ ಅವಶ್ಯಕತೆ ಇಲ್ಲ ಹುಚ್ಚ. ಮನಸ್ಸಿನಲ್ಲಿ ಸುಖ ಅದ, ಮನಸ್ಸಿನಲ್ಲಿ ನೆಮ್ಮದಿ ಅದ, ದೊರಕಲೇನದರೊಳಗೆ ಪರಿಣತಿ ದಳೆಯುವುದೇ ಚಂದ. ಭಗವಂತ ಎಷ್ಟು ಕೊಟ್ಟಿರ್ತಾನೆ ಅಷ್ಟಾಗ ಆರಾಮ್ ಇರೋದು ಕಲ್ಕೋಬೇಕು. ಬೇಕು 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 ಅಂತ ಹೊಟ್ಟ ಹೋಗಿ ಅಂತ ನಿನ್ನಷ್ಟು ಬುದ್ಧಿಗಳೇ ಯಾರು ಆಗೋದಿಲ್ಲ ಹುಚ್ಚ. ನಿನಗೆ ಸುಖ ಶಾಂತಿ ನೆಮ್ಮದಿ ಬೇಕಾಗಿತ್ತು ಅಂದ್ರೆ ನನ್ನಂಗ ಒಂದು ತುಂಡ ಬಟ್ಟೆ ಇಲ್ಲದ ಮುಸುಕಿನ ಮೇಲೆ ಮಕ್ಕೊಂಡ್ಬಿಡು. ನಿನ್ನಂತ ಸುಖ ಪುರುಷರು ಯಾರು ಇರ್ತಾರಂತ ಸಾಧು ಹೇಳಿದಂತೆ ಅಂತ ಸಾಧುಗಳ ಹುಟ್ಟಿದ್ದೇ ನಮ್ಮ ಭಾರತ ದೇಶ. ರಾಜ ಏನೆಲ್ಲ ಆಶೆ ಆಮಿಷ ಒಡ್ಡಿದ್ರು ಕೂಡ ಸನ್ಯಾಸಿ ಹೋಗಲಿಲ್ಲ. ನಮ್ಮ ಭಾರತ ದೇಶ ಪವಿತ್ರವಾಗಿರ್ತಕ್ಕಂಥ ದೇಶ. ಈ ದೇಶದಲ್ಲಿ ಕರ್ನಾಟಕ ಈ ನಮ್ಮ ದೇಶದಲ್ಲಿ ಕರ್ನಾಟಕದಲ್ಲಿ ಬಹಳ ಜನ ಶರಣ ಸಂತ ಮಹಾತ್ಮರಾಗಿ ಹೋಗಿದ್ದಾರೆ. ಬಸವಾದಿ ಪ್ರಮಥರೆಲ್ಲರೂ ಜನಿಸಿದಂತ ಈ ನಾಡು ನಮ್ಮ ಕರ್ನಾಟಕ. ಸಿದ್ಧಾರೂಢರು, ಸಿದ್ಧಲಿಂಗ, ಹಲವಾರು ಜನ ಮಹಾತ್ಮರು ಹುಟ್ಟಿದ್ದ ಈ ಕರ್ನಾಟಕದಲ್ಲಿ. ಅದರಲ್ಲಿ ಬಿಜಾಪುರ ಜಿಲ್ಲಾ ಅನ್ನೋದು ಬಹಳ ಪವಿತ್ರವಾಗಿರ್ತಕ್ಕಂಥ ನಾಡು. ಮೊದಲಿಗೆ ನಾವೆಲ್ಲ ಬಿಜಾಪುರ ಜಿಲ್ಲಾದವರೇ. ಇವಾಗ ಬಾಗಲಕೋಟೆ ಒಳಗೆ ಹೋಗಿದ್ದಾರೆ. ಪರಂತು ಬಿಜಾಪುರ ಜಿಲ್ಲಾ ಅಂತಂದ್ರೆ ಬಿಜಾಪುರ ಜಿಲ್ಲಾದಲ್ಲಿ ಬಹಳ ಜನ ಮಹಾತ್ಮರು ಶರಣರು ಸಂತರಾಗಿ ಹೋಗುವಂತವರಾಗಿದ್ದಾರೆ. ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಉಮರಾಣಿ ಅನ್ನತಕ್ಕಂಥ ಗ್ರಾಮ. ಅದು ಎಲ್ಲಿ? ಚಡ್ಚನ್ ಹತ್ತಿರ ಬರ್ತದ ಉಮರಾಣಿ. ಚಡ್ಚನ್ ಹತ್ತಿರ ಉಮರಾಣಿ ಅಂತಕ್ಕಂಥ ಗ್ರಾಮ ಬರ್ತದೆ. ಎಲ್ಲಾ ಪುರಾಣಗಳಲ್ಲಿ ಇಂಡಿ ತಾಲೂಕು ಉಮರಾಣಿ ಅಂತ ಉಲ್ಲೇಖದ ರೀ. ಪರಂತು ಈಗೀಗ ಜತ್ ತಾಲೂಕು ಉಮರಾಣಿ ಅಂತ ಮಾಡ್ಕೊಂಡಾರ. ಏನು ಅದು ಕರೆನೋ ನಮ್ಗೆ ಗುರುತಿಲ್ಲ. ಪರಂತು ಎಲ್ಲಾ ಪುರಾಣಗಳಲ್ಲಿ ನಾ ಹೇಳಿದ್ದೇನು ಎಲ್ಲರೂ ಅದನ್ನ ಬರೆದಿದ್ದಾರೆ. ಅಂದ್ರೆ ಮಹಾರಾಷ್ಟ್ರದಲ್ಲಿ ಹುಟ್ಟಿಲ್ಲ ಅವಳು, ಕರ್ನಾಟಕದ ತಾಯಿ ಆಕಿ. ಜತ್ ತಾಲೂಕು ಉಮರಾಣಿ ಮಹಾರಾಷ್ಟ್ರ ಆಯಿತು. ಮಹಾರಾಷ್ಟ್ರದಲ್ಲಿ ಜನನಕ್ಕಿರಾಗಿಲ್ಲ, ಕರ್ನಾಟಕದಲ್ಲಿ ಅಕ್ಕಿ ಜನನ. ಇಂಡಿ ತಾಲೂಕಿನಲ್ಲಿ ಉಮರಾಣಿ ಅನ್ನತಕ್ಕಂಥ ಗ್ರಾಮ. ಆ ಗ್ರಾಮದಲ್ಲಿ ಪಂಚಾಲ ಧರ್ಮದವರು ಶರಣ ದಂಪತಿಗಳು. ಯಾರು? ಅನಂತರಾಯ ಶಿರಸಮ್ಮ ಅನ್ನತಕ್ಕಂಥ ಶರಣ ದಂಪತಿಗಳು. ಅವರು ಪ್ರಪಂಚ ಸುಂದರವಾದ ಪ್ರಪಂಚ. ಉಡಲಿಕ್ಕೆ ತೊಡಲಿಕ್ಕೆ ಯಾವುದಕ್ಕೂ ಕೊರತೆ ಇರಲಿಲ್ಲ. ಅವನ ವ್ಯಾಪಾರ ಇತ್ತು, ಆಭರಣಗಳನ್ನು ಮಾಡ್ತಿದ್ದ, ಅಂಗಡಿಗಳನ್ನ ಇಟ್ಟಿದ್ದ. ತಕ್ಕ ಮಟ್ಟಿಗೆ ಶ್ರೀಮಂತರಿದ್ರು. ಪ್ರಪಂಚದಲ್ಲಿ ದುಃಖ ಇರಲಿಲ್ಲ. ಅದಕ್ಕಂತ ಪ್ರಪಂಚ ಹೆಂಗಿತ್ತು ಅವರು ಅಂತ ಕೇಳಿದ್ರೆ ಶೋಕ ರಹಿತವಾಗಿರ್ತಕ್ಕಂಥ ಪ್ರಪಂಚ. ಶೋಕ ಸಹಿತವಾಗಿರ್ತಕ್ಕಂಥ ಪ್ರಪಂಚ ಅಲ್ಲ, ಶೋಕ ರಹಿತವಾಗಿರ್ತಕ್ಕಂಥ ಪ್ರಪಂಚ. ಶೋಕ ಅಂದ್ರೆ ದುಃಖ, ದುಃಖ ಇಲ್ಲ. ದುಃಖ ಯಾಕಾಗ್ತದ ಅಂತ ಕೇಳಿದ್ರೆ ಯದ್ವಾ ತದ್ವ ಆಯ್ತು ಅಂದ್ರೆ ದುಃಖ ಆಗಲಿಕ್ಕೆ ಪ್ರಾರಂಭ ಮಾಡ್ತದ. ಕೆರಿಗೆ ಕ್ವಾಣ ಕೆರಿಗೆ. ಹೌದು, ಗಂಡ ಒಂದು ತೀರ, ಹೆಂಡತಿ ಒಂದು ತೀರ ಚಾಲು ಆಯ್ತು ಅಂದ್ರೆ ದುಃಖ ಚಾಲು ಆಯ್ತು. ಅದಕ್ಕೆ ಶರಣರು ಹೇಳ್ತಾರೆ, ಸತಿಪತಿಗಳು ಒಂದಾದ ಭಕ್ತಿ ಅಮೃತದೊಳು ವಿಷ ಬೆರೆಸಿದಂತೆ. ಸತಿಪತಿಗಳು ಒಂದಾಗದ ಭಕ್ತಿ, ಸತಿಪತಿಗಳು ಒಂದಾದ ಭಕ್ತಿ ಶಿವಪತಂಗೆ ಪರಮಾತ್ಮನಿಗೆ ಹೋಗ್ತದಂತೆ. ಸತಿಪತಿಗಳು ಒಂದಾಗದ ಭಕ್ತಿ ಅಮೃತದೊಳು ವಿಷ ಬೆರೆಸಿದಂತೆ. ಗಂಡ ಮತ್ತು ಹೆಂಡತಿ ಇಬ್ರು ಒಂದೇ ತೆರನಾಗಿರ್ತಕ್ಕಂಥ ಮನಸ್ಸಿನಿಂದ ಭಕ್ತಿ ಮಾಡಬೇಕು. ಗಂಡ ಒಂದ್ ಕಡೆ ಹೋಗೋದು, ಹೆಂಡತಿ ಒಂದ್ ಕಡೆ ಹೋಗೋದು. ಅದಕ್ಕೆ ಅನ್ನಬಸವಣ್ಣವ್ರು ಹೇಳಿದ್ರು, ಗಂಡ
ಗುರುಲಿಂಗ ಜಂಗಮರ ಭಕ್ತ. ಗಂಡ ಗುರುಲಿಂಗ ಜಂಗಮರ ಭಕ್ತ, ಹೆಂಡತಿ ಮಾರಿ ಮಸಲೆ ಭಕ್ತಳು. ಗಂಡ ಕೊಂಬೋದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬೋದು ಸೂರ್ಯಭಾಂಡ ನೋಡ. ಸರಿ ಸರಿ ನೀ ಮಾಡುವ ಭಕ್ತಿಗೆ ಹುರಿವರು ಯಮನಾಳುಗಳ ನೋಡ ಅಂತ ಹೇಳಿ ಅನ್ನ ಬಸ್ತವ್ರು ಹೇಳ್ಕೊಂಡ್ಬರುವಂಥವರಾಗಿದ್ದಾರೆ. ಗಂಡ ಮಠಕ್ಕೆ ಹೋಗ್ತಿದ್ದ, ಗುರುಗಳು ಸೇವೆ ಮಾಡ್ತಿದ್ದ, ಗುರುಗಳಿಂದ ದೀಕ್ಷಾ ತಗೊಂಡಿದ್ದ. ಆತ ಲಿಂಗ ಪೂಜೆ ಮಾಡ್ಕೊಳ್ಳವ. ಹೆಂಡತಿ ಎಲ್ಲಿ ಹೋಗ್ತಿಳು ಅಂದ್ರೆ ದ್ಯಾಮನ ಗುಡಿಗೆ, ದುರ್ಗನ ಗುಡಿಗೆ ದೇವರಾಜ್ ಕೇಳುವಲ್ಲಿ ಆಕಿ ಹೋಗೈತಿ. ಇವು ಈ ಕಡೆ ಹೋಗವ, ಆಕಿ ಅವ ಆ ಕಡೆ ಹೋಗವ. ಹಂಗಂತದ ಗುರುಗಳಂತೇಳಿ ಬಾರ ಅವ ಅಣ್ಣವ, ದೇವರಾಜ್ ಕೇಳಕ್ ಬಾರ ಅಂತ ಆಕಿ ಅಣ್ಣ. ದೇವರಾಜ್ ಕೇಳಕ್ ಬಾ ಅಂತ ಆಕಿ, ಗುರುಗಳಂತೇಳಿ ಬಾ ಅಂತ ಇವ. ನೋಡ್ಬೇಕ ಅವ ಗುರುಗಳಂತೇಳಿ ಹೋಗ್ತಿದ್ದ. ಬಸಪ್ಪ ಅಂತ ಅವನ ಹೆಸರ. ಮತ್ ನೀವ್ ಯಾರು ತಪ್ಪು ತಿಳ್ಕೊಬೇಡ. ಮತ್ ಊರಾಗ ಮಠ ನಮ್ದಂಗೆ ಇತ್ತಲ್ಲ, ಹಂಗ ಮಠ ಇತ್ತು. ವರ್ಷಕ್ಕೊಮ್ಮೆ ವೇದಾಂತ ಪರಿಷತ್ ನಡೀತಿತ್ತು. ಮಹಾತ್ಮರು ಬರ್ತಿದ್ರು ಅಲ್ಲಿ ಮಠಕ್ಕೆ. ಇವು ಮಠದ ಪರಮ ಭಕ್ತ. ಈ ಮನುಷ್ಯ ಸೇವಾ ಮಾಡಕ್ ಅವ್ರಿಗೆ ಅವನ ಹೋಗ್ತಿದ್ರು, ಅವನ ನೇಮಿಸ್ತಿದ್ರು, ಅವನ ಹೋಗ್ತಿದ್ದ. 10-12 ವರ್ಷ ಆಗಿತ್ತು ಸೇವಾ ಮಾಡವ. ಕಾರ್ಯಕ್ರಮ ಮುಗಿತಾರ ಅವ್ರ ಬಸ್ ಹತ್ತಿಸಿ ಮನೆಗೆ ಬರವ. ಒಂದಿನ ಗುರುಗಳು ಕೇಳಿದ್ರು, ಏನಪ್ಪ ಬಸಪ್ಪ 12 ವರ್ಷ ಆತ ನಾ ಬರ್ತೀನಿ, ಸೇವಾ ಮಾಡ್ತಿ ಹೊತ್ತಿ, ಸೇವಾ ಮಾಡ್ತಿ ಹೊತ್ತಿ, ಒಂದು ದಿನ ಮನೆಗೆ ಕರ್ಕೊಂಡು ಹೋಗಿಲ್ಲಲ್ಲೋ ಅಂದ್ರವ್. ಗುರ್ತಿತ್ತು ಮನ್ಯಾಗ ಹೆಂಗೈತಿ ಕಂಪನಿ ಅನ್ನೋದು. ಅವಂದ ಬ್ಯಾಡ ಬಿಡ್ರಿ ಸ್ವಾಮಿಗಳ, ಮನೆಗೆ ಏನ್ ಮಾಡ್ತೀನಿ ನಾ ಇಲ್ಲೇ ಅದನ್ರಲ್ಲ ಅಂದವ. ನೀ ಅದ ಇಲ್ಲೇ ಇದೀಯೋ, ಮನೆಗೆ ಹೋಗ್ಬೇಕಲ್ಲ ಅಂದ್ರವ್. ಬ್ಯಾಡನವ, ಸ್ವಾಮಿಗಳು ವಾಂಡ ಇರ್ತಾರ ಅವ್ರು ಮತ್ತ ಹೋಗು ನಡಿ ಹೋಗ ಸ್ವಲ್ಪ ಮನೆಗೆ ಅಂದ್ರ ಬ್ಯಾಡ ಬಿಡ್ರಿಯಪ್ಪ ಅಂದವ. ಹೋಗು ನಡಿ ಹುಟ್ಟ ಮನೆಗೆ ಹೋಗಿ ಸಾಯಂಕಾಲ ಆಗಿತ್ತು ಚಾ ಕೊಡು ಬರಲ್ಲ ಅಂದ್ರು. ನೀವಂದ ಮತ್ತು ಬ್ಯಾಡನ ತೋರ್ದು ಎಷ್ಟು ಬ್ಯಾಡ ಕೇಳೋರು ಸ್ವಾಮಿಗಳು. ಅವಂದ ಆಯ್ತಪ್ಪ ನಡಿ ಅಂದ. ಸಾಯಂಕಾಲ 5 ಗಂಟೆ ಆಯ್ತು. ಗುರುಗಳು ಅಲ್ಲಿಂದ ಬಸಪ್ಪ ಮುಂದ ಆದ್ರಿ ಮನೆ ಹೋಗೋಟಿಗೆ ಅವನು ಹೆಂಡತಿ ಒಂದಿಟ್ಟು ಬಾಂಡೆ ತಗೊಂಡು ಅಂಗಳದಾಗ ಸಿಕ್ಕಾಕತ್ತಿದ್ವಿ. ಬಸಪ್ಪ ಇದಾರು ನಿನ್ನ ಮಣಿ ಅಂದ್ರ ಅವ್ರು ಸಾಂಬಾರು. ಹ್ಞೂ ಯಪ್ಪ ಇದ ಮಣಿ. ಸ್ವಲ್ಪ ಕಡೆ ಹೆಂಡತಿ ಕಡೆ ನೋಡಿದ್ರು, ಆಕೆ ದುಮ್ಮು 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 ಊರಾಕತ್ತಿದ್ವಿ. ಸಾಂಬಾರು ಅಂದ್ರು ಏನೇ ಆಗ್ತಾವದ ನಡಿ ಬಸಪ್ಪ ಒಳಗ. ಅವ್ ಬ್ಯಾಡ ಕೇಳ್ತೀನಿ ಮತ್ತೆ ಹೋಗೋಣ ಅಂದ್ರೆ ಹಾದ್ರು. ಮುರ್ಕೊಂಡ್ ಕುರ್ಚೆ ಇತ್ತು, ಹರ್ಕೊಂಡ್ ಕೌದಿ ಹೋಗದ. ಕುಂಡ್ರಿಯಪ್ಪ ಅಂದ. ಕುಂಡ್ರಿ ಅಂತ ಹಿಂಗ್ ಚಾ ಮಾಡಕ್ ಬರ್ತಿದ್ದಲ್ಲ ಬಸಪ್ಪಗ. ಹೆಂತಿನ ಚಾ ಮಾಡಿಕೊಡ್ಬೇಕಲ್ಲ, ಚಾ ಕುಡ್ಬೋದು ನೋಡಿ ಅಂತ ಬಂದಿದ್ರು. ಆ ಬಾಳೆ ತಿಕ್ಕೋದು ಆಯ್ತು. ಒಳಗೆ ಬಂದು ಅಕ್ಕೆ ನಮಸ್ಕಾರ ಇಲ್ಲ, ಚಮತ್ಕಾರ ಇಲ್ಲ, ಹಂಗೂ ಇಲ್ಲ ಹಿಂಗೂ ಇಲ್ಲ. ಗಂಡನ ಕೆಟ್ಟ ಗಂಡಿನ ನೋಡ್ಕೋತ ಒಳಗೆ ಬಂದು ಕೈಯಾಗಿನ ಬಾಂಬೆ ದವಾನ ಹೋಗುತ್ತೆ. ದಡ ಸಪ್ಪಳ ಸಪ್ಪಳ ಇವ್ರವ್ರು ಏನು ಬಸಪ್ಪ ಸಪ್ಪಳು ಅಂದ್ರ ಅವ್ರು. ಯಪ್ಪ ಬಾಂಡೆ ಜಾರೇಟ್ ಕಾಣಿಸಕ್ಕೆ ಕೈಯಾಗಿನ ಬಿದ್ದು ಬಿಡಿಯಪ್ಪ ಅಂದ. ಅದು ಕರೆ ಇರ್ಬೇಕಂದ್ರೆ ಅವ್ರು ಸಾಂಬಾರು ಮತ್ತು ಒಂದು 4-5 ವರ್ಷದ ಒಂದು ಕೂಸು ಇತ್ತು. ಅದು ಯಾರು ಜಗಳ ಎತ್ತು ಬತ್ರ ಎತ್ತು ಬತ್ತು ಅವನ ಹತ್ತಿರ ಹೋಗ್ಬೇಕಲ್ಲ, ಅವನ ಹತ್ತಿರ ಹೋಗ್ತು. ಸಾಧುನ ಕರ್ಕೊಂಡು ಬಂದು ಒಂದು ಸಿಟ್ಟ. ಬಾಬಾ ಇವನು ಮಣಿ ಬಿಟ್ಟು ಮಠದಾಗಿದ್ದೊಂದು ಸಿಟ್ಟ. ಎಲ್ಲ ಸಿಟ್ಟು ತಗೊಂಡ ಹುಡುಗನು ತಗೊಂಡು ರಾಮ್ 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 ಕಟ್ಟಾಕತ್ತಿದ್ರು. ಬಸಪ್ಪ ಏನೋ ಇದು ಅಂದ್ರು ಸ್ವಾಮಿಗಳು. ಹಂಗಾಳೆಪ್ಪ ಅದನ್ನ ಸರಿ ಇಲ್ಲಿ ಹೋಗುನು ಅಂದ್ರ ಅವ್ರು. ಹಿಂಗೇನಂತ ಒಂದು ಚಾರ ಕುಡಿಸ್ಕೊಂಡು ಹೋಗ್ಬೇಕಂದ. ಒಳಗಾದ್ರೆ ಅಂದ್ಕೋತೀವನು ಆಗ ಗಾಂಧಿ ಕಡೆ ಆಕಿ ದುಬ್ಬ ಊರಾಗ ಏನಂದ್ರು ಸಾಂಬಾರು ಮುಂದೆ ಚಾರ್ ಮಾಡ್ತೇವೆ ಅಂದ. ಅವಾಗ ಆಕೆ ಏನು ಬೇಕ್ರಿ ಅನ್ಸಿರ್ತಾರ ಅವರು. ಕೈಸ್ವಾನಿ ಕಣ್ಸ್ವಾನಿ ಕೈಸ್ವಾನಿ ಬಾರ್ಕೋರ್ ಸ್ವಾಮಿ ಹತ್ರ 3 ಸ್ವಾಮಿ ಅದ. ನೀವೆಲ್ಲ ಹೋಗಿ ಏನಾರು ಉಪಯೋಗ ಮಾಡಿರಿ. ಸ್ವಾಮ್ಯಾನ ಸ್ವಾಮಿ 3 ಸ್ವಾಮಿ, ಕಣ್ಸ್ವಾಮಿ, ಬಾಯಿ ಸ್ವಾಮಿ, ಬಾರ್ಕೋರ್ ಸ್ವಾಮಿ.
ಮನೆಗೆ ಬಂದು ಬಸಣ್ಣ ಅದೇನಪ್ಪ ಬರ್ರಿಪ್ಪ ಬರ್ರಿ ಅದನ್ನು ಬರ್ರಿ ಕರೆದು ಕುರ್ಚಿ ಮೇಲೆ ಕೂಸಿದ ಹೆಂಡತಿ ಹೊರಗೆ ಯಾರು ಬಂದಾರಂತ ಅನಿಕೆ ಹಾಕಿದ್ದು ಗಂಡ ಸ್ವಲ್ಪ ತಿರುಗಿ ನೋಡಿದ ತಿಳ್ಕೊಂಡು ಏನಂತ ಚಾ ಮಾಡಂತಾರ ಅಂತ ತಿಳ್ಕೊಂಡು ಚಾ ಮಾಡಿದ್ದು ಒಂದು ಸ್ವಲ್ಪ ಚಾ ನೀರ ತಂದು ಮುಂದಿಟ್ಲು ಚಾ ಕುಡ್ದ ನೀರು ಕುಡ್ದ ಹೋಗಿ ಬರ್ತೀರಂತ 4 ಮಾತು ಮಾತಾಡಿ ಆತ ಹೊಂಟು ಹೋದ. ಇದು ಕನಸು ಅಂತ ಮನೆಗೆ ಬಂದ್ರು ಅಡ್ಗೆ ಮನ್ಯಾಗ ಇತ್ತು. ಇವ ನೋಡಿದ ಅಕ್ಕನ ಹೊರಗೆ ಬರಲಿಲ್ಲ. ಇವ ನಿಂತ ಕೂಗಿದ ಏ ನೋಡು ಕಾಣ್ತೀನಿ ಕರಿ ಬೀಚ್ ಏ ಅಂದ. ಆಗ ಏನ್ರಿ ಅಂದಕ್ಕ ಅವಾಗ ಬೀಗರು ಬಂದಾರ ಹೊಸಾನ ಬಂದಾನ ಅಂಕಲ್ ಚಾ ಮಾಡು. ಇದು ಬಾಯಿಸ್ಕೊಂಡ್ರಿ ಕೇಳಿಸ್ಕೊಂಡು ಮಾಡೋದು ಇದು ಬಾಯಿಸ್ಕೊಂಡು. ಆಮೇಲೆ ಒಂದು ಕಪ್ ಚಾ ಮಾಡ್ತಾನೆ ಕೊಟ್ಟು. ಇನ್ನು ಬಾರ್ಕೋಲ್ ಸೊನ್ನೆ ಅವು ಬೇರೆ ಇರ್ತಾವ್ರಿ. ಪಾಯಸೋನ್ ಇದ್ರೂ ಮಾಡಂಗಿಲ್ಲ, ಕನಸೋನ್ ಇದ್ರೂ ಮಾಡಂಗಿಲ್ಲ. ಕೊನೆಗೆ 4 ಏಟ ಕೊಟ್ಟ ಮೇಲೆ ಮಾಡ್ತಿರ್ತಾರೆ. ಇದು ಬಾರ್ಕೋಲ್ ಸೊನ್ನೆ ಅಂತ ಕರೀತಾರೆ. ಹೋಗಿ ಕೇಳಿದ ಚಾರ ಮಾಡ್ತೇವೆ ಅಂತ ಕೇಳಿದ. ಅವಾಗ ಏನ್ ಬೇಕು ಸೂಕ್ಷ್ಮ ಹೇಳ್ಬೇಕು. ಗಂಡ ನಿಂತಂದ್ರೆ ಗಂಡ ಹೆಂಡರ ಮನ ಒಂದಾದರೆ ನಂದ ದೀಪ ಮಲ್ಲಯ್ಯ ಅಂತ. ಗಂಡ ಹೆಂಡತಿ ಮನಸ್ಸು ಒಂದೇ ಇರ್ಬೇಕಲ್ಲ. ಅವಾಗ ಚಾ ಮಾಡ್ತೇನೆ ಅಂತ ಅವಾಗ ಕೇಳಿದ್ಮೇಲೆ ಕಿವ್ಯಾಗ ಹೇಳ್ಬೇಕು ಚಾ ಮಾಡ್ತೇನ್ರಿ ಚಾ ಪುಡಿ ಇದಾಗೈತಿ ತಗೊಂಡ್ ಬರ್ತೀರಿ ಅಂತ ಹಿಂಗಂದ್ರ ಚಂದ. ಅಕ್ಕೇನನ್ಬೇಕು ಚಾ ಪುಡಿಲ್ಲ ಸಾಂಬೋಳು ಏ ಬಸಪ್ಪ ಬಾರೋ ಮಠಕ್ಕೆ ಹೋಗೋಣ ಅಂದ್ರೆ ಅವ್ರು ಮೊದಲು ಮನೆಗೆ ಹೋಗೋಣ ಅಂದ್ರೆ ಮಠಕ್ಕೆ ಹೋಗೋಣ ನಡಿಯೋ ಅಂದ್ರೆ ಇಂಥ ಹೆಂಡತಿ ಮನ್ಯಾಗ ಗೆದ್ದ ಮಾಡೋದೇನ್ರಿ ಎತ್ ಕೆರಿಗೆ ಪಾನ ಕೆರಿಗೆ ಪ್ರಪಂಚ ಅದು ಪುಣ್ಯ ಬೇಕು. ಅದಕ್ಕೆ ನಿಜಗೊಂಡು ಹೇಳಿದ್ರು ನೋಡಿ ಬಂದವರ ಸುಖ ಭೋಗ ನಡಿಯಾಸೆ ಎಡಗೂಡಿ ಕೆಡದಿರು ಭಾಗ್ಯವಿಲ್ಲದಾಗದು ಮಾಡು ಅದರಿಂದ ಶಿವಧರ್ಮ ರಕ್ಷೆ. ಒಳ್ಳೆ ಶಾಂತಿ ಸಿಗ್ಬೇಕಾದ್ರೂ ಪುಣ್ಯ ಬೇಕು. ಒಳ್ಳೆ ಗಂಡ ಸಿಗ್ಬೇಕಾದ್ರೂ ಪುಣ್ಯ ಬೇಕು. ಒಳ್ಳೆ ಮಕ್ಕಳು ಹುಟ್ಟಬೇಕಾದ್ರೂ ಪುಣ್ಯನ ಬೇಕ್ರಿ. ಒಳ್ಳೆ ರೀತಿ ಎಲ್ಲ ಸಿಗ್ಬೇಕಾದ್ರೆ ಪುಣ್ಯ ಬೇಕು. ಪುಣ್ಯ ಇದ್ರೆ ಸಿಗ್ತದ. ಪುಣ್ಯ ಇಲ್ಲದ ಹೋದ್ರೆ ಎಲ್ಲ ಸಿಗಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಬ್ಬರು ನೋಡಿ ಆಸೆ ಪಟ್ಟ ನಿನಗೆ ಸಿಗೋದಿಲ್ಲ. ಪುಣ್ಯ ಮಾಡಿದ್ರೆ ಮಾತ್ರ ಸಿಗಕ್ಕೆ ಸಾಧ್ಯ. ಪುಣ್ಯ ಇಲ್ಲದೆ ಯಾವುದು ಸಿಗಕ್ಕೆ ಸಾಧ್ಯ ಇಲ್ಲಪ್ಪ. ಸತಿಪತಿಗಳು ಒಂದೇ ಮನುಷ್ಯನಿಂದ ಇದ್ರು ಅಂತಂದ್ರೆ ಗಂಡ ಹೆಂಡರು ಚಂದ. ಗಂಡ ಹೆಂಡರ ಜಗಳ ಗಂಧ ತೀರಿದಂಗ. ಗಂಡ ಹೆಂಡರ ಜಗಳ ಗಂಧ ತೀರಿದಷ್ಟು ಮೃದುವಾಗಿರ್ಬೇಕಂತ. ಜಗಳಾಡಿದರೆ ಇನ್ನೊಬ್ಬರಿಗೆ ಗುರುತಾಗಿರಬಾರ್ದು. ಹಂಗೆ ಜಗಳಾಡ್ಬೇಕು. ಮತ್ತು ಆತ್ಮ ಜಗಳಾಡಕ್ಕೆ ಚಾಲು ಮಾಡಿದ್ರು. ಮತ್ತೆ ಜಗಳಾಡೋದು ಅಂಗಳಕ್ಕೆ ಬರಬಾರ್ದಂತ. ಜಗಳಾಡ್ತಾ ಅಂಗಳಕ್ಕೆ ಬರಬಾರ್ದು. ಅಲ್ಲೇ ಅವರ ಮನುಷ್ಯ ನಿಮಗ, ನಿಮ್ಮ ಮನುಷ್ಯ ಅವರಿಗೆ ಅಲ್ಲಿದಲ್ಲೇ ಸ್ವಲ್ಪದಲ್ಲೇ ಮುಗಿಸಿಕೊಂಡಿರುವುದಕ್ಕನ ಪ್ರಪಂಚ ಅಂತ ಕರೀತಾರೆ. ಪ್ರಪಂಚದಲ್ಲಿ ಎಲ್ಲ ಒಂದೇ ತೆರನಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ವೈಮನಸ್ಸುಗಳು ಬರೋದೇ ಸಹಜ. ಅದಕ್ಕೆ ಸರ್ವಜ್ಞ ಹೇಳಿದ ಪ್ರಪಂಚ ಹೆಂಗಿರ್ಬೇಕು ಅಂತ ಕೇಳಿದ್ರೆ ಬೆಚ್ಚಾದ ಮಣಿ, ಸ್ವಚ್ಛಾದ ಹೊಲ, ಇಚ್ಚುಳ್ಳ ಸತಿ ಇದು ಇತ್ತು ಅಂದ್ರೆ ಸ್ವರ್ಗಕ್ಕೆ ಕಿತ್ತು ಹಚ್ಚಂದ ಸರ್ವಜ್ಞ. ಮಣಿ ಸಾರದಲ್ಲಿ ಹಾಕಿರುವಂದಕ್ಕೆ ದ್ವಾರದಡೆ ಹಾಕಿರುವಂದಕ್ಕೆ ಬೆಚ್ಚಗಿರ್ಬೇಕು. ತಂದೆ ಹಚ್ಚಿದಾಗ ಒಳಗ್ ಕೂತ್ರೆ ಬೆಚ್ಚಗಾಗಿರ್ಬೇಕು. ಅಲ್ಲೇ ತಲೆ ಸೋರ್ತಿತ್ತಂದ್ರೆ ಎಲ್ಲ ಮನೆ ತುಂಬ ಬರೀ ತಾಬಂದಿ ಬೋಗಾಣಿ ಬುಟ್ಟುಗಳು ಇಟ್ಟಿದ್ರೆ ಶರೀಫಗ ಅವ್ರೋಗಿ ಹೇಳಿದ್ರಂತ ಮನೆ ಸೋರಾಕತ್ತಿ ರಾತ್ರಿ ಆಗಿತ್ತು. ಯಪ್ಪ ಮನೆ ಸೋರಾಕತ್ತಿತ್ತು ಏನಾರು ಹಾಕಿ ಬಾ ಅಂದ. ರಾತ್ರಿ ಆಗೈತಿ ಹೆಂಗ್ ಮಾಡ್ಲೇವ ಅಂದ. ಏನ್ ಮಾಡ್ತೀನಿ ನನಗೆ ಗುರುತಿಲ್ಲ. ಮನೆ ಸೋರಾಕತ್ತಿ ಮ್ಯಾಲ ಏನಾರು ಹೊಚ್ಚ ಬಾರೋ ಅಂದ. ಅಲ್ಲೊಂದು ಪದಾನ ಕಟ್ಟಿದ ಪುಣ್ಯಾತ್ಮ. ಏನಂತೆ ಸೋರುತ್ತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತ್ತಿಹುದು ಮನೆಯ ಮಾಳಿಗೆ ಸೋರುತ್ತಿಹುದು
ಅಜ್ಞಾನದಿಂದ. ಯಾವುದು ಆ ಮಣಿ ಅಲ್ಲ, ಈ ಮಣಿ. ಇದು ಸೋಲ್ತದ, ವಯಸ್ಸಾಯಿತು ಅಂದ್ರೆ ಇದು ಹೋಗ್ಲೇಬೇಕು. ಯಾವುದಕ್ಕೆ ಜನ್ಮ ಮರಣ ಅನ್ನತಕ್ಕಂಥ ಈ ಭವಚಕ್ರದಲ್ಲಿ ಈ ಮಣಿ ಯಾಕೆ ಆಗ್ತದೆ ಅಂತ ಕೇಳಿದ್ರೆ ಅಜ್ಞಾನದಿಂದ. ಅಜ್ಞಾನ ಇರುವುದರಿಂದ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶೇಹನಂ ಇಹ ಸಂಸಾರೆ ಕಲದುಸ್ತಾರೆ ಕೃಪಯಾ ಅಪಾರೆ ಪಾಕಿ ಮುರಾರೆ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಹುಟ್ಟಿದ್ಯಾಕ ಸಾಯಾಕ, ಸತ್ಯಾಕ ಪುನಃ ಹುಟ್ಟಾಕ. ಇದರಲ್ಲಿ ನೀನು ಕಾಲಹರಣ ಮಾಡ್ತೀಯಲ್ಲ, ಈ ಮನಿ ಸೋರಬಾರದು. ಅಜ್ಞಾನ ಅನ್ನತಕ್ಕಂಥವನ್ನ ಹೊತ್ತುಕೊಂಡು ಇದಕ್ಕೆ ಸೋರಬಾರದು. ಏನು ಇರಬೇಕು ಈ ಮನೆ ಒಳಗ ಅಂತ ಕೇಳಿದ್ರೆ ಜ್ಞಾನ ಇರಬೇಕು. ಎಲ್ಲಿಂದ ಬಂದೆ, ಏನು ಮಾಡ್ತೀನಿ, ಇನ್ನು ಎಲ್ಲಿಗೆ ಹೋಗ್ಬೇಕನ್ನತಕ್ಕಂಥ ತಿಳುವಳಿಕೆ ಉಳ್ಳವನಾದಿ ಅಂತಂದ್ರೆ ಅದಕ್ಕೆ ಜ್ಞಾನ ಅಂತ ಕರ್ಕೊಂಡು ಬರ್ತಾರೆ. ಮಣಿ ಸೋರ್ತಿತ್ತು, ಬೆಚ್ಚಾದ ಮಣಿ, ಸ್ವಚ್ಛಾದ ಹೊಲ. ಹೊಲ ಹೆಂಗಿರ್ಬೇಕು? 1 ಎಕರೆ ಇರಲಿ, 2 ಎಕರೆ ಇರಲಿ, ಸ್ವಚ್ಛ ಇರ್ಬೇಕು. ಅವಾಗಿನ ಕಾಲದಾಗ ರೈತರು ಬೆಳಗಿನ ಜಾವ 4 ಗಂಟೆಗೆ ಎದ್ದು ಕರಿಕಿ ಹಡ್ಡಕ್ಕೆ ಹೊಕ್ಕಿದ್ರಲ್ಲ ಅಂತ. ನನ್ಗೂ ಗುರ್ತೈತೆ ಅದ ಹಡ್ಡಕ್ಕೆ ಹೋಗುದು. ಇವಾಗೆಲ್ಲ ಎಣ್ಣೆ ಬಂದ ಹೊಡೆದು ಬಿಡ್ತಾರೆ, ಕರಿಕೆಲ್ಲ ಸತ್ತು ಹೋಗ್ತೈತೆ. ಅವಾಗ ಹಂಗೆ ಇದ್ದಿದ್ದಿಲ್ಲ. ಇಟ್ಟ ಕರಿಕಿ ಹೊಲದಾಗ ಕಾಣಿಸ್ತಂದ್ರೆ ಮುಂದಿನ ವರ್ಷದೊಟ್ಟಿಗೆ ಪಸಂದ ಆಗ್ತಿತ್ತವ. ರೈತರು ಬ್ಯಾಸಿಗೆ ಬಂತು ಅಂದ್ರೆ ಕರಿಕಿ ಎಲ್ಲ ಹಟ್ಟಿ 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 ತೆಗೆದು ಹೊಲ ಸ್ವಚ್ಛ ಮಾಡ್ತಿದ್ರು. ಸ್ವಚ್ಛಾದ ಹೊಲ, ಬೆಚ್ಚಾದ ಮಣಿ, ಸ್ವಚ್ಛಾದ ಹೊಲ, ಇಚ್ಚುಳ್ಳ ಸತಿ. ಗಂಡ ಹೆಂಗಿರ್ತಾನೋ ಹಂಗೆ ಇತ್ತು ಅಂತಂದ್ರೆ ಮನ್ಯಾಗ ಸ್ವರ್ಗಕ್ಕೆ ಕಿಚ್ಚು ಹೆಚ್ಚಂದ ಸರ್ವಜ್ಞ. ನೋಡು, ಇದ ಪ್ರಪಂಚ, ಸುಂದರವಾದ ಪ್ರಪಂಚ. ಸೋರು ಮಣಿ, ಬಳಗ ಚಲು ಎತ್ತ, ಕರಿಕಿ ಹೊಲ, ಮಾತು ಕೇಳಿದ ಶಾಂತಿ ಕಿತ್ತಂದ್ರೆ ಸಂಸಾರಕ್ಕೆ ಕಿತ್ತು ಹಚ್ಚಂದ ಸರ್ವಜ್ಞ. ಹೆಂಗಿತ್ರಿ? ಸೋರು ಮಣಿ ಎತ್ತ ಹೂಡುವಾಗ ಆ ಸರ್ವಜ್ಞದ ಎತ್ತಿದ್ದು. ಈ ಟ್ಯಾಕ್ಟರ್ದಾಗಿ ಟ್ಯಾಕ್ಟರ್ ಇದ್ದು ಅಂದ್ರೆ ಅವಾಗ ಅದನ್ನು ಬಡಿತಿದ್ದೆ. ಆಮಲವ ಬಳಗ ಚಲು ಎತ್ತ, ಈ ಕಡೆ ಹುಡಿದ್ರೆ ಈ ಕಡೆ ಹೋಗ್ತತಿ, ಈ ಕಡೆ ಹುಡಿದ್ರೆ ಈ ಕಡೆ ಹೋಗ್ತತಿ. ನೋಡ್ರಿ, ಅದಕ್ಕೆ ಎತ್ತೆರಿಗೆ ಕೋಣಕ್ಕೆರಿಗೆ. ಒಂದ್ಸಲ ಪಾರ್ವತಿ ಪರಮಾತ್ಮಗಂದಂತ, ಏನ್ರಿ ಬರೀ ಭಿಕ್ಷಾನ ಕೇಳ್ಕೊಂಡ್ ಬರ್ತಿರ್ಲ ನೀವು, ಮನ್ಯಾಗ ಅಡಿಗೆ ಮಾಡಂಗಿಲ್ಲೇನು ಅಂದಾಕಿ. ಪರಮಾತ್ಮ ಅಂದ, ನಾವು ಭಿಕ್ಷಾ ಪಾತ್ರೆ ಉಳ್ಳವ್ರು, ನಾವು 4 ಮಣಿಗೆ ಹೋಗಿ ಬಂದು ಇಬ್ಬರು ಹಡಿ ತುಂಬ ರುಚಿ ಹಳೆ ರುಚಿ ಅಂದವು. ಅಕ್ಕಂದು ಎಲ್ಲ ಅಸಹ್ಯ ಆಗತ್ತಿದ್ರಿ. ಲಕ್ಷ್ಮಿ ದೊಡ್ಡ ಸಾವುಕಾರ ವೈಕುಂಠದಾಗ ನೋಡಾಗಿ ಕೈಯಾಗ ಕಾಲಾಗ ಆಳ, ಬ್ರಹ್ಮಲೋಕದಾಗ ಸರಸ್ವತಿ ಅವ್ರ ಮುಂದೆಲ್ಲ ಅಸಹ್ಯ ಆಗತ್ತೈತಿ. ನನಗ ಏನ್ ಮಾಡಂದಿ ಅಂದವ ಶಿವ. ಏನ್ ಮಾಡಬೇಡ್ರಿ ನೀವು ಒಕ್ಕಲ್ತನ ಮಾಡ್ರಿ, ನಾ ಅಡಿಗೆ ಮಾಡ್ಕೊಂಡು ಅಂದಕ್ಕೆ ಅವ್ವ. ಏನ್ ಮಾಡ್ತಿ ಅನ್ನ? ಏನಿಲ್ಲ, ಇವತ್ತೊಂದಿನ ಕಟ್ನ ತಗೊಂಡ್ಬರ್ತನೋ ನೋಡಿ, ಬಿತ್ತಿರ್ಗಳು ಹೆಂಗೆ ಬೆಳಿ ತಯಾರಾಗ್ತಿರ್ಬೇಕ್ರಿ, ನೀವು ಒಕ್ಕಲ್ತನ ಮಾಡ್ರಿ ಅಂದಾಕಿ. ಒಕ್ಕಲ್ತನ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದವ. ಭೂಮಿ ಇತ್ತಲ್ಲ, ಸ್ಮಶಾನತೆ ಭೂಮಿ ಪ್ರೇತರು ಜನ. ಸ್ಮಶಾನ ಏನಿಲ್ಲ ಶಿವ, ಸ್ಮಶಾನದಾಗ ಅವನ ವಾಸ. ರಗೂಡು ಎಲ್ಲ ಊರು ಹೊರಗಿದ್ದ ಜಾಗ ನಮ್ಮೂರಿ, ನಾವು ಇದ್ದದ ಜಾಗ ರಗೂಡು ದೊಡ್ಡದೈತಿ. ಗಳೆ ಹುಡ್ರಿ ಅಂದಾಕಿ. ಗಳೆ ಹುಡ್ಬೇಕಾದ್ರೆ ಬೇಕಲ್ಲ ಎತ್ತ ಇತ್ತಲ್ಲ, ಬುದಿ ಎತ್ತ ಬಸವಣ್ಣ ತಗೊಂಡು. ಮತ್ತು ಇನ್ನೊಂದ ಕ್ವಾಣೊಂದು, ಧರ್ಮರಾಜನ ಕ್ವಾಣ, ಅದೊಂದು ತಗೊಂಬರ್ರಿ ಅಂದಾಕಿ. ಆಯ್ತು, ಆಜ್ಞೆ ಮಾಡಿದ. ಕ್ವಾಣ ಒಂದು ಮುಂದೆ ನಿಂತು, ಬಸವಣ್ಣ ತಗೊಂಡ, ಎರಡು ತಗೊಂಡ್ರು. ಗುರುತು ಬೇಕಲ್ಲ, ಬಲರಾಮ ಹೇಳಿದ, ಅದನ್ನ ತಂದು ಕೊಟ್ಟವ. ಎರಡು ತಗೊಂಡು ಹೋಗಿ ಎರಡದ್ರ ಮ್ಯಾಲ ಇಟ್ಟ. ಬಹಳ ಕಟ್ಟಬೇಕಾರೆ ಎಲ್ಲಿ ಕಟ್ತಿದ್ರಿ ನೀವು? ಜತ್ತಿಗೆ ಹೌದು, ಜತ್ತಿಗೆ ಇರ್ತಿತ್ತು. ಹಿಂಗ ಇದಕ್ಕೆ ಕಟ್ಟಿ ಅದನ್ನ ತಗೊಂಡು ಬಂದು ಕೊಳ್ಳ ಹಾಕಿ ಇದಕ್ಕೆ ಕಟ್ಟಿದ್ರೆ ಎತ್ತು ನಿಲ್ತಿದ್ವು. ಇವನು ಕೊಳ್ಳ ಕಟ್ಟಬೇಕಲ್ಲ ಶಿವಪ್ಪ. ಎದರಿಂದ ಕೊಳ್ಳ ಕಟ್ಟಾಕತ್ತಿದ? ಕೊಳ್ಳಾಗ ಒಂದು ಹಾವು ಇತ್ರಿ, ಇನ್ನೊಂದು ಹಾವ ತಗೊಂಡ, 2 ಹಾವ ತಗೊಂಡು ಕೊಳ್ಳ ಕಟ್ಟಾಕ ನಿಂತ ಅವಂಗೊಬ್ರು. ಈಚೆಗಡೆ ಹಗ್ಗ ಹಾವ ಈಚೆಗಡೆ ಹಾಸಿ ಪಾರ್ ಮಾಡ್ಕೊಂಡು ಈಚೆಗಡೆ ಹೋಗಿ ಅದನ್ನ ಕಟ್ಟಿ ಈಚೆಗಡೆ ಕಟ್ಟೋಕೆ ಅಲ್ಲಿ ಬಿಚ್ಕೊಂಡು ಹೋಗ್ತಿತ್ರ. ಯಾವ್ದು ಹಾವ ಅದೇ ನಿಂತಿತ್ರಿ. ಒಟ್ಟಿ ಕೂಡ ಈಚೆಗಡೆ ಕಟ್ಟಿ ಈಚೆಗಡೆ ಬರೋದು ಇದು ಬಿಚ್ಕೊಂಡು ಹೋಗ್ತಿತ್ತು. ಮಧ್ಯಾಹ್ನ 2 ಗಂಟೆ ಆದ ಒಂದು ಕೊಳ್ಳ ಕಟ್ಟಿದ ಮುಗಿದಿದ್ದಿಲ್ಲ. ಎತ್ತ ಮನಿ ಕಡೆ ಜಾಗ ಕೈತ್ತು, ಕ್ವಾಣ ಕೆರಿ ಕಡೆ ಜಾಗ ಕೈತ್ತು. ಯಾಕ್ರಿ?
ಅಷ್ಟು ಬಿಸಿಲು ತೇಕಾಗತ್ತಿತ್ತು ಕೋಣ. ಯಾವಾಗ ಬಿಟ್ಟಾರಂತ ಕೈಯಾಗಿನ ಕಸ್ಕೊಂಡು ಕೋಣ ಕೆರಿಗೆ ಓಡೋತು. ಎದ್ದ ಮಣಿ ಕಡೆ ಓಡಿತು. ಒಂದು ಕಿರು ಗಳೆ ಆಗಲಿಲ್ಲ. ಅಷ್ಟು ಹತ್ತಿಸಿತ್ತು, ಒಂದು ಹತ್ತಿತ್ತು. ಏನಾದ್ರು ಮಾಡಿರ್ಬೇಕು, ತಾವು ಬಿಸಿ ತಿನ್ಬೇಕಂತ ಹೇಳಿ ಪಾರ್ವತಿ ಎತ್ತಿರ ಹೋದ. ಅಕ್ಕಿ ಅಡಿಗೆ ಮಾಡಕತ್ತಿರ ಅವ್ವ. ಅಕ್ಕಿ ಗುರ್ತು ಬೇಕು, ಅಡಿಗೆ ಮಾಡಕ್ಕೆ ಅಕ್ಕಿ ಬರ್ತಿದ್ದಾರೆ. ನಮ್ಮಂತ ಕಂಪನಿ ರೀ, ಅಡಿಗೆ ಮಾಡಕ್ಕೆ ಅಕ್ಕಿ ಏನೇನು ಬರ್ತಿತ್ತು. ಆಕಿ ಏನ್ ಮಾಡ್ಬೇಕು ವಿಶೇಷ ಅಂದ್ರೆ ಹೋಳಿಗೆ ಮಾಡ್ಬೇಕಂತ ಮಾಡಿದ ಅಕ್ಕಿ. ಅಲ್ಲೋ ಈಗ ಕಣ್ಣ ತಗೊಂಡ್ಬಂದಿದ್ದು ಹೂರ್ಣ ತಯಾರು ಮಾಡಿದ್ದು ಕನಕ ನಾದಿದ್ದು. ಕನಕ ಒಳಗೆ ತುಂಬಾ ಕತ್ತಿದ್ದು, ಹೂರ್ಣ ಹೊರಗಿಡಿದು ಹಾಕಿ ಕನಕ ಒಳಗೆ ತುಂಬಾ ಕತ್ತಿದ್ದು, ಹೂರ್ಣ ಕಡೆ ಕಡ್ದಿದ್ದು. ಎಂದರು ಒಳಗೆ ಬರ್ತಾವಂಡ ಅವಂದ ಹಸಿರಿತ್ತು ಹೊಟ್ಟಿ. ಪಾರ್ವತಿ ಅಡಿ ತಯಾರಾಗಿದ್ದೇನ ಅಂದ. ಅಕ್ಕಂದು ನಿಮ್ದು ಗಳೆ ಆಗ್ತಾನ, ನಿಮ್ದು ಗಳೆ ಆಗ್ತಾನ. ಒಂದು ಕಿರು ಇಲ್ಲ, ಒಂದು ಹೋಳಿಗೆ ಇಲ್ಲ. ಅವ್ರಿಗೆ ಪ್ರಪಂಚ ಮಾಡಕ್ಕೆ ಬಂದಿಲ್ಲ, ಇನ್ನು ನಮಗೆ ಬರ್ತದೆ ಪ್ರಪಂಚ ಮಾಡಕ್ಕ. ಅವ್ರ ಪ್ರಪಂಚನ ನದಿಗಡೆ ಪರಮಾತ್ಮ ಅಂದ, ನಿನಗೆ ಅಡಿಗೆ ಮಾಡಕ್ ಬರೋದ್ರ ನನಗೆ ಒಪ್ಪಿಲ್ತನ ಮಾಡಕ್ ಬರೋದಿಲ್ಲ. ಕೈಯಾಗಿತ್ತಲ್ಲ ಪಾತ್ರೆ, ಅದನ್ನ ಕೊಟ್ಟು ಬಿಡು, 4 ಮನಿ ಭಿಕ್ಷಾ ಮಾಡ್ಕೊಂಡ್ ಬರ್ತೀನಿ ಅಂದಂತೆ ಪರಮಾತ್ಮ. ತೆರಿಗೆ ತೆರಿಗೆ ಆಯ್ತು ಅಂದ್ರೆ ಅದು ಪ್ರಪಂಚ ಅಂತ ಕರೆಸಿಕೊಳ್ಳೋದಿಲ್ಲ. ಮನಸ್ಸು ಒಂದೇ ರೀತಿಯಾಗಿರ್ಬೇಕು. ಅನಂತರಾಯ ಶಿರಸಮ್ಮನ ಮನಸ್ಸು ಹೆಂಗಿತ್ತು ಅಂದ್ರೆ ಸದಾ ಕಾಲ ಪರಮಾತ್ಮನ ಸ್ಮರಣೆ. ಆ ಗ್ರಾಮದಲ್ಲಿ ವೀರ ಮಲ್ಲಯ್ಯನ ದೇವಸ್ಥಾನ, ವೀರ ಮಲ್ಲಿಕಾರ್ಜುನ ದೇವಸ್ಥಾನ. ದಿನನಿತ್ಯ ಬೆಳಗಿನ ಜಾವ 5 ಗಂಟೆಗೆ ಎದ್ದು, ನಮ್ಮ ಮೌಗಳ ಗತಿ 8 ಗಂಟೆ ಕಾಲ ಮತ್ತು ಅವ್ರು ಹೇಳ್ತಿರೋದು ಯಾವಾಗ 5 ಗಂಟೆಗೆ 5 ಗಂಟೆಗೆ ಎದ್ದು ಶುಚಿರ್ಭೂತರಾಗಿ ಸ್ನಾನ ಮಾಡಿ ಹಣಿಮ್ಯಾಲ ಈ ಬುತ್ತಿ ಹಚ್ಕೊಂಡು ನ್ಯಾಮ ಹಚ್ಕೊಂಡು ಇಬ್ಬರು ದಂಪತಿಗಳು ವೀರ ಮಲ್ಲಯ್ಯನ ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ತಿರುಗಿ ಬರೋಟಿ 6 ಗಂಟೆ ಆಗ್ತಿದ್ರಿ. ಆಮೇಲೆ ದೇವರ ಪೂಜಾ, ಪರಮಾತ್ಮನ ಪೂಜಾ, ಆಮೇಲೆ ಒಳ್ಳೆ ಸಂಸ್ಕಾರ. ಬೆಳಗಿನ ಜಾವ ಮನೆಗೆ ಯಾರಾದ್ರೂ ಅತಿಥಿಗಳು ಬಂದ್ರು ಅಂತಂದ್ರೆ ಬಹಳ ಖುಷಿಯಿಂದ ಮನೆಯೊಳಗಿದ್ದದ್ದನ್ನ ಅವರಿಗೆ ತೃಪ್ತಿಪಡಿಸಿ ಸಂತೋಷದಿಂದ ಅವರ ಜೀವನ ಇತ್ತು. ಬಹಳ ಸುಂದರವಾದಂತ ಪ್ರಪಂಚ. ಆದ್ರೆ ಭಗವಂತ ಎಲ್ಲ ಕೊಟ್ಟಾನಂದ್ರು ಏನಾದ್ರೂ ಒಂದು ಇಡ್ತಾನೆ. ಅದಕ್ಕೆ ನಿಜಗೊಂಡ್ರು ಅಂದ್ರು, ನಿನ್ನೊಳವ ಬಲ್ಲತನಿಗೆ ಹೋದವವ ಎನ್ನೊಳಗೆ ಅರಸುವೆ. ಭೋಗವನು ಮೇಲ ರೋಗವನು, ಯೌವನವನು ಮೇಲ ಮುಪ್ಪನ್ನು, ಮನುಜತ್ವವನು ಮೋಕ್ಷ ಒಲವಿಲ್ಲದನು. ಎಲ್ಲ ಕೊಡ್ತಿ, ಒಂದು ಕೊಟ್ಟು ಒಂದು ಕಸ್ಕೋತಿಲ್ಲ ಮಾರಾಯ, ಒಂದು ಕೊಟ್ಟು ಒಂದು ಕಸ್ಕೋತಿಲ್ಲ ಅಂತ ನಿಜಗುಂಡ್ರು ಅಂದ ಹಾಗೆ ಎಲ್ಲ ಕೊಟ್ಟಿದ್ದ. ಮಕ್ಕಳ ಭಾಗ್ಯನೇ ಕೊಟ್ಟಿದ್ದ, ಸಂಪತ್ತು ಕೊಟ್ಟಿದ್ದ, ಸುಖಮಯವಾಗಿರ್ತಕ್ಕಂಥ ದಾಂಪತ್ಯ ಜೀವನನು ಕೊಟ್ಟಿದ್ದ. ಪರಂತು ಮಕ್ಕಳನ್ನೇ ಕೊಟ್ಟಿದ್ದಿಲ್ಲ. ಎಷ್ಟೋ ವರ್ಷಗಳಾಗಿತ್ತು ಮದುವೆಯಾಗಿ, 10-12 ವರ್ಷ ಕಚ್ಚಿದ್ದು. ಮಕ್ಕಳ ಭಾಗ್ಯನೇ ಭಗವಂತ ಅವರಿಗೆ ಕೊಟ್ಟಿದ್ದಿಲ್ಲ. ದಿನನಿತ್ಯ ಕೊರಗ. ಆ ತಾಯಿ ಅಂತ ಬಂಜೆ ಅನ್ನುವಂಥ ಶಬ್ದವನ್ನ ಜನರಿಂದ ಕೇಳಿಸಿಕೊಂಡು ತಾಯಿ ದುಃಖನ್ನ ಪಡಿತಾ ಇದ್ದು, ಬಂಜೆತನ ಅಂತಕ್ಕಂಥದ್ದನ್ನ ಹೋಗಲಾಡಿಸು ಪರಮಾತ್ಮ ಅಂತೇಳಿ ನಿತ್ಯ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಿದ್ದು. ಮಾಡ್ತಾ ಮಾಡ್ತಾ ಆ ಪರಮಾತ್ಮ ಯಾವಾಗ ಏನನ್ನ ಕೊಡ್ತಾನೆ ಅದನ್ನ ಸ್ವೀಕರಿಸಿಕೊಳ್ಳುವುದೇ ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಅನ್ನುವಂಥದ್ದಿರ್ತದೆ. ಪ್ರಪಂಚ ದುಃಖಮಯವಾಗಿರ್ತಕ್ಕಂಥ ಪ್ರಪಂಚ. ಇದರಲ್ಲಿ ಹುಡುಕಾಡಿದ್ರೆ ಸುಖ ಸಿಗೋದಿಲ್ಲ. ಎಲ್ಲ ಸಿಕ್ಕಂದಿಗೆ ಮತ್ತೊಂದು ಏನಾರು ಬಂದಿರ್ತದೆ, ಎಲ್ಲ ಸಿಕ್ಕಂದಿಗೆ ಮತ್ತೊಂದು ಏನಾರು ಬಂದಿರ್ತದೆ. ಇದರಲ್ಲಿ ಸಮಸತ್ತ ಇಲ್ಲದು. ಅದಕ್ಕೆ ಇದಕ್ಕೆ ಏನಂತ ಕರೆದು ನಿಜಗೊಂಡ್ರು, 6 ನಾನೆಂದು ವಿಚಾರಿಸು ವಿಷಮ ಸಂಸಾರವಿದನು ಕನಸೆಂದರಿ ಮಾರ ಮರ್ದನ ಶಂಭುಲಿಂಗ ಒಲಿಸಿ ಗಂಭೀರ ಸುಖದೋಳು ಈರೆಂದರಪುವ ಅಂತೇಳಿ ನಿಜಗೊಂಡ್ರು ಹೇಳಿದ ಹಾಗೆ ಪ್ರಪಂಚನೂ ಹಂಗಾದ ದುಃಖಮಯವಾಗಿರ್ತಕ್ಕಂಥ ಪ್ರಪಂಚ. ಒಂದನ್ನು ಕೊಟ್ಟಿರ್ತಾನೆ ಪರಮಾತ್ಮ, ಮತ್ತೊಂದನ್ನು ಏನಾದ್ರೂ ಒಂದು ಕಸ್ಕೊಂಡಿರ್ತಾನೆ. ಭೋಗ ಕೊಟ್ಟಿನೇ, ಸಂಪತ್ತು ಕೊಟ್ಟನೆ, ಎಲ್ಲ ಕೊಟ್ಟನ, ಅದರಿಂದ ರೋಗನೇ ಕೊಡ್ತಾನೆ. ಏನೂ ಇಲ್ಲದಾಗ ಆರಾಮ ಇರ್ತದೆ. ಮನ್ಯಾಗ ರೊಕ್ಕ ಇರಬಾರ್ದು, ರೋಗ ಇರಂಗಿಲ್ಲ. ರೊಕ್ಕ ಬಂದು ಅದರಿಂದ ರೋಗ ಚಾಲು ಆಯ್ತು. ಶುಗರ, BP, ಕಾಲು ಹಿಡಿದು ಕೈ ಹಿಡಿದು ಹಣದ ತೀರಾತು. ಎಲ್ಲಿ ಹೋಗಿರ್ತಮ್ಮ
ದವಾಖಾನಿಗೆ ಯಾಕೋತ್ತಮ್ಮ ಕಾಲು ಹಿಡ್ದವು ಕೈ ಹಿಡ್ದವು ಶುಗರ್ ಹೆಚ್ಚಾಯ್ತು ಬಿ ಪಿ ಹೆಚ್ಚಾಯ್ತು ಇದಾದ ಮತ್ತೇನೈತಿ ರೋಗ ಭಗವಂತ ಅದರಿಂದ ಒಂದನ್ನು ಕೊಟ್ಕೋತ ಹೋಗ್ತಾನೆ. ಬಹಳ ಶಾಣೆಯವ, ಯಾಕಂದ್ರೆ ಲೆಕ್ಕಾಚಾರಿ ಮನುಷ್ಯ ಪರಮಾತ್ಮ ಅವ. ಎಲ್ಲ ಚಲೋ ಕೊಟ್ರೆ ನನ್ನ ಮರಿತಾರಂತ ಅವನಿಗೆ ಗುರುತದೆ, ನಾನು ಮಾಡ್ತಾ ಬಿಡ್ತಾರೆ ಇವರು. ಅದಕ್ಕೆ ಏನಾರು ಇಟ್ಕೊತ್ ಮಾಡ್ತಂದ್ರೆ ನೋಡ್ಬೇಕಾದ್ರೆ ಕಾಲು ಹಿಡ್ದವ್ ಏನಂತ ತಳ್ಕೊಂಡಿರ್ಬೇಕಾದ್ರೆ ಯಪ್ಪ ದೇವ್ರ, ಹೌದು ತಳ್ಕೊಂಡಿರ್ಬೇಕಾದ್ರೆ ಮ್ಯಾಲ ಹೇಳ್ಬೇಕಾದ್ರೆ ಯಪ್ಪ ದೇವ್ರ, ಹೌದ ಮ್ಯಾಲ ಹೇಳ್ಬೇಕಾದ್ರೆ ಯಪ್ಪ ದೇವ್ರ, ತಳ್ಕೊಂಡಿರ್ಬೇಕಾದ್ರೆ ಯಪ್ಪ ದೇವ್ರ. ಅದಕ್ಕೆ ಅವ್ ಕಾಲ ಹಿಡಿಸಿಬಿಟ್ಟಿರ್ತಾವ, ಯಾಕೆ ದೇವರ ನೆನಪಕ್ಕಣ ಅಂತೇಳಿ. ಹಾಗೆ ಪ್ರಪಂಚದಲ್ಲಿ ಎಲ್ಲ ಇದ್ರೂ ಕೂಡ ಅನಂತರಾಯ ಶಿರಸಮ್ಮನಿಗೆ ಮಕ್ಕಳ ಭಾಗ್ಯ ಅನ್ನೋದು ಇರಲಿಲ್ಲ. ಆ ಮಕ್ಕಳ ಭಾಗ್ಯವನ್ನ ಸದಾಕಾಲ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರು. ಆ ಪ್ರಾರ್ಥನೆಗನುಸಾರವಾಗಿ ಭಗವಂತ ಏನನ್ನ ಕೊಡ್ತಾನೆ, ಅವರಿಗೆ ಯಾವ ರೀತಿ ವರವನ್ನು ಕೊಡ್ತಾನೆ ಅನ್ನುವಂಥ ವಿಚಾರವನ್ನ ಪುನಃ ಮತ್ತು ನಾಳೆಗೆ ನೋಡೋಣ ಅಂತ ಹೇಳ್ತಾ ನನ್ನ ವಾಗರ ಪುಷ್ಪ ಸತ್ಪುರುಷನ ಪುಷ್ಪ ಮುಕ್ತ ಮಾಡುತ್ತೇನೆ. ಓಂ ತತ್ಸತ್. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. 1, 2, 5 ನಿಮ್ಗೆ ಎಷ್ಟಾಗುತ್ತೋ ಅಷ್ಟು. ನೀವು ತೋರುವ ಈ ಪ್ರೀತಿ ಮತ್ತು ನೀವು ನೀಡುವ ಈ ಪ್ರೋತ್ಸಾಹಧನ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಅನುಕೂಲ ಆಗ್ತವೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.